ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಆದಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಬೋನಸ್ ವಿಡಿಯೋದಲ್ಲಿ ನಾವು ಗಿಗ್ ಅರ್ಥವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಗಿಗ್ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಮೊದಲು ಗಿಗ್ ಅಂದರೆ ಒಂದು ತಾತ್ಕಾಲಿಕ, ಒಂದು ಟೆಂಪರರಿ ಜಾಬ್ ಅಂತ ಹೇಳಿ ನಾವು ಗಿಗ್ನ ಕರಿಬೋದು. ಅದೇ ಥರ ಗಿಗ್ ಅರ್ಥವ್ಯವಸ್ಥೆ ಅಂತ ಹೇಳಿದರೆ ಅದರ ಅರ್ಥ ಆ ಅರ್ಥವ್ಯವಸ್ಥೆಯಲ್ಲಿ ಗಿಗ್ ಆಧಾರಿತ ಕೆಲಸದ ಮೇಲೇ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತವೆ ಅಂತ. ಪರಿಚಯದಲ್ಲಿ ನಾವು ಅದನ್ನು ಹೇಗೆ ಕಂಡುಹಿಡಿತೀವಿ, ಇದು ಗಿಗ್ ಅರ್ಥವ್ಯವಸ್ಥೆ ಏನಂತ ಹೇಳಿ. ಕಾರ್ಮಿಕರು ಸಂಸ್ಥೆಗಳೊಂದಿಗೆ ಅಲ್ಪಾವಧಿ ಕೆಲಸದ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ. ಈಗ ನೀವು ಒಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಯೂಶ್ವಲಿ ಏನಾಗುತ್ತೆ, ನೀವು ಆ ಕಂಪ್ನಿಯಲ್ಲಿ ಸೇರ್ಕೊಂಡ ಮೇಲೆ ನಿಮಗೆ ಒಂದು ಸಂಬಳ ಅಂಥೇಳಿ ಒಂದು ಫಿಕ್ಸ್ ಮಾಡ್ತಾರೆ. ದಿನಕ್ಕೆ ಇಂತಿಷ್ಟು ಗಂಟೆ ಕೆಲಸ, ಆಮೇಲೆ ಒಂದು ತಿಂಗಳಿಗೆ ಇಂತಿಷ್ಟು ದಿನ ರಜಾ. ತಿಂಗಳು ಮುಗಿದ ಮೇಲೆ ನಿಮಗೆ ಆ ತಿಂಗಳನ್ನ ಕೆಲಸಕ್ಕೆ ಒಂದು ಸಂಬಳ ಅಂಥೇಳಿ ಕೊಡ್ತಾರೆ. ಉದಾಹರಣೆಗೆ 10,000 ರೂಪಾಯಿ ಆಗಿದ್ದರೆ ನೀವು 4 ದಿನ ರಜೆ ತೊಗೊಂಡಿರ್ತೀರಿ ಅಂದ್ಕೊಳ್ಳೋಣ. ಆ 4 ದಿನ ರಜೆ ತೊಗೊಂಡ್ರು ಆಮೇಲೆ ದಿವಸಕ್ಕೆ ನೀವು 8 ಗಂಟೆಗಳ ಕಾಲ ಕೆಲಸ ಮಾಡಿರ್ತೀರಿ ಅಂದ್ಕೊಳ್ಳೋಣ. ಆ 8 ಗಂಟೆಗಳ ಕಾಲ ಕೆಲಸವನ್ನು ಬಿಟ್ಟು ನೀವು ಉಳುಕಿದ ಟೈಮು ನೀವು ಮನೆಯಲ್ಲಿ ಆರಾಮಾಗಿ ನಿಮ್ಮ ಫ್ಯಾಮ್ಲಿ ಜೊತೆ ನೀವು ಕಾಲ ಕಳಿಬೋದು, ಬೇರೆ ಇತರೆ ಕೆಲಸಗಳನ್ನು ಮಾಡ್ಕೋಬೋದು. ಆದರೆ ನಿಮಗೆ ಅವ್ರು 8 ಗಂಟೆಗಳ ಕೆಲಸ ಮಾಡಿದ ಮೇಲೆ ಒಂದು ತಿಂಗಳಿಗೆ ನಿಮಗೆ 10,000 ರೂಪಾಯಿ ಕೊಡ್ತಾರೆ. ಆದರೆ ಗಿಗ್ ಅಲ್ಲಿ ಆ ಥರ ಆಗಲ್ಲ. ಅಥವಾ 8 ಗಂಟೆಗಳು ಕೆಲಸ ಮಾಡಿ ಅಥವಾ 10 ಗಂಟೆಗಳು ಕೆಲಸ ಮಾಡಿ, ಆದರೆ ಏನು ಕೆಲಸ ಕೊಟ್ಟಿರ್ತಾರೋ ಆ ಕೆಲಸ ಅವತ್ತು ಮುಗಿಬೇಕು. ಆದ್ರೇ ನಿಮಗೆ ಅವರು ಮಾತಾಡಿದ ಹಾಗೆ ನಿಮಗೆ ಪೇಮೆಂಟನ್ನು ಕೊಡ್ತಾರೆ. ಇಲ್ಲ ಅಂತಂದರೆ ಆ ಪೇಮೆಂಟ್ ನಿಮಗೆ ಕೊಡಲ್ಲ, ಉಲ್ಟಾ ನಿಮಗೆ ಪೆನಾಲ್ಟಿ ಹಾಕಿದರೂ ಹಾಕ್ಬೋದು. ಹಾಗಾಗಿ ಕಾರ್ಮಿಕರ ಒಪ್ಪಂದ ಏನಿರುತ್ತಲ್ಲ ಅದು ಅಲ್ಪಾವಧಿಗೆ ಸೀಮಿತವಾಗಿರುತ್ತದೆ. ಅಲ್ಪಾವಧಿ ಕಾರ್ಯ ಆಧಾರಿತ ಅರ್ಥವ್ಯವಸ್ಥೆ ಅಂದರೆ ಈ ಅರ್ಥವ್ಯವಸ್ಥೆಯಲ್ಲಿ ಚಟುವಟಿಕೆಗಳು ಬಹಳ ಅಲ್ಪಾವಧಿಗೆ ಇರ್ತವೆ. ಅಂದರೆ ಒಂದು ಕಂಪ್ನಿ ನಿಮ್ಮನ್ನು ಒಂದು ಕೊರಿಯರ್ನ ಒಬ್ಬರು ಮನೆಗೆ ತಲುಪ್ಸೋಕ್ಕೆ ಅಂಥೇಳಿ ಒಂದು ಕೆಲಸ ಅಂಥೇಳಿ ಕೊಟ್ಟಿರುತ್ತೆ. ನೀವು ಆ ಕೆಲಸ ಆ ಕೊರಿಯರ್ನ ಕಸ್ಟಮರ್ಗೆ ಮುಟ್ಟಿಸೋವರೆಗೂ ಅಷ್ಟೇ ನಿಮ್ಮ ಕೆಲಸ ಇರುತ್ತೆ. ಆ ಕೆಲಸ ನೀವು ಮಾಡಿದರೆ ಮಾತ್ರ ಆ ಕಂಪ್ನಿ ನಿಮಗೆ ಪೇಮೆಂಟ್ ಕೊಡಬೇಕಾಗಿ ಒಪ್ಪಂದ ಇರುತ್ತೆ. ನೀವು ತಪ್ಪು ಅಡ್ರೆಸ್ಸಿಗೆ ಕೊಟ್ಟರೋ ಅಥವಾ ಆ ಕಸ್ಟಮರ್ಗೆ ಕೊಡಲಿಲ್ಲ ಅಂತಂದರೆ ಆ ಕಂಪ್ನಿ ನಿಮಗೆ ಪೇಮೆಂಟ್ ಕೊಡಬೇಕು ಅಂಥೇಳಿ ಆ ಅಗ್ರಿಮೆಂಟ್ ಅಥವಾ ಒಪ್ಪಂದದಲ್ಲಿ ಇರೋದಿಲ್ಲ. ಆದರೆ ನಿಮ್ಮ ಟಿಪಿಕಲ್ ಕೆಲಸದಲ್ಲಿ, ಬೇರೆ ಕೆಲಸದಲ್ಲಿ ಆದರೆ ನೀವು ಆ ಕೊರಿಯರ್ ತಪ್ಪಾಗಿ ಕೊಟ್ಟರೂ ಕೂಡ ಕಂಪ್ನಿ ನಿಮ್ಮನ್ನು ಆ ಟೈಮಲ್ಲಿ ಕ್ಷಮಿಸಿ ನಿಮ್ಮ ಪೇಮೆಂಟ್ನ ಕೊಡಲೇಬೇಕಾಗತ್ತೆ. ಯಾಕಂದರೆ ನೀವು ಟೈಮ್ ಅಲ್ಲಿ ಕೊಟ್ಟಿರ್ತೀರಿ, ನೀವು ಟೈಮ್ ಅಲ್ಲಿ ವ್ಯಯ ಮಾಡಿರ್ತೀರಿ ಆ ಕಂಪ್ನಿ ಸಲುವಾಗಿ. ಒಂದು ಗಿಗ್ ಅರ್ಥವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತಂದರೆ ಅದರ ಲಕ್ಷಣಗಳನ್ನು ಕೂಡ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆ ಲಕ್ಷಣಗಳನ್ನು ನಾವು ಹುಡ್ಕೊಳ್ತಾ ಹೋದರೆ ತಾತ್ಕಾಲಿಕ ಕಾರ್ಯನಿರ್ವಹಿಸುವುದು ಒಂದು ಮೂಲ ಇದರ ಗಿಗ್ ಅರ್ಥವ್ಯವಸ್ಥೆಯ ಲಕ್ಷಣ ಅಂತ ಹೇಳ್ಬೋದು. ಒಪ್ಪಂದಗಳು ತಾತ್ಕಾಲಿಕವಾಗಿಯೇ ಇರುತ್ತವೆ. ನೀವು ಒಂದು ದಿನಕ್ಕೆ ಇಂತಿಷ್ಟು ಡೆಲಿವರಿ ಮಾಡಿದರೆ ನಿಮಗೆ ಇಷ್ಟು ಪೇಮೆಂಟ್ ಅಂತ ಹೇಳಿ ಮಾತಾಡಿರ್ತಾರೆ. ನೀವು ಅಷ್ಟು ಡೆಲಿವರೀಸ್ ಮಾಡಲಿಲ್ಲ ಅಂತಂದರೆ ನಿಮಗೆ ಪೂರ್ಣ ಪ್ರಮಾಣದ ಪೇಮೆಂಟ್ ಕಂಪ್ನಿ ಕೊಡಬೇಕಾಗಿ ಇರೋದಿಲ್ಲ. ನೀವು 100 ಡೆಲಿವರಿಯಲ್ಲಿ ಇವತ್ತು ಬರೀ 50 ಡೆಲಿವರೀಸ್ ಅಷ್ಟೇ ಮಾಡಿದರೆ ಕಂಪ್ನಿ ನಿಮಗೆ ಬರೀ 50 ಡೆಲಿವರಿ ಲೆಕ್ಕ ಹಾಕಿನೇ ಪೇಮೆಂಟ್ ಕೊಡ್ತಾರೆ. ನೀವು ಕ್ಯಾಬ್ ಡ್ರೈವ್ ಮಾಡ್ತಾಯಿದ್ರೆ ಇವತ್ತು 10 ರೈಡ್ ಮಾಡಿದರೆ ನಿಮಗೆ 1,000 ರೂಪಾಯಿ ಕೊಡ್ತೀನಿ ಅಂಥೇಳಿ ಕಂಪ್ನಿ ಹೇಳಿದರೆ, ನೀವು ಬರೀ 8 ರೈಡ್ ಮಾಡಿದ್ರಿ, 8 ಜನರ ಕಸ್ಟಮರಿಗೆ ಅಷ್ಟೇ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ರಿ ಅಂತಂದರೆ ಬರೀ ನಿಮಗೆ 8 ಜನರ ಲೆಕ್ಕ ಮಾಡಿನೇ 1,000 ಕೊಡೋದಿಲ್ಲ. ಆವಾಗ 700 ಕೊಡ್ಬೋದು, 800 ಕೊಡ್ಬೋದು. ಹೀಗೆ ಕಂಪ್ನಿ ನೀವು ಎಷ್ಟು ಕೆಲಸ ಮಾಡಿರ್ತೀರಿ ಆ ಕೆಲಸದ ಅನುಗುಣವಾಗಿಯೇ ಪೇಮೆಂಟನ್ನು ಕೊಡ್ತಾರೆ. ಅದೇ ನೀವು ಒಂದು ಕಂಪ್ನಿಯಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿದರೆ ನೀವು ಇವತ್ತು 1 ಕಸ್ಟಮರ್ಗೆ ಪಿಕಪ್ ಅಥವಾ ಡ್ರಾಪ್ ಮಾಡಿ 10 ಕಸ್ಟಮರ್ಗೆ ಪಿಕಪ್ ಆದರೂ ಡ್ರಾಪ್ ಮಾಡಿ ನಿಮಗೆ ಪೇಮೆಂಟ್ 1,000 ಅಂತ ಹೇಳಿ ಒಪ್ಪಂದ ಆಗಿತ್ತಂದರೆ ನಿಮಗೆ 1,000 ಆ ಕಂಪ್ನಿ ಕೊಡಲೇಬೇಕು. ಆದರೆ ಗಿಗ್ ಎಕನಾಮಿದಲ್ಲಿ ನೀವು ಎಷ್ಟು ಕೆಲಸ ಮಾಡಿರ್ತೀರಾ ಅಷ್ಟರ ಮೇಲೇ ಕಂಪ್ನಿ ನಿಮಗೆ ಪೇಮೆಂಟನ್ನು ಕೊಡುತ್ತೆ. ಇನ್ನೊಂದು ಮುಖ್ಯವಾದ ಲಕ್ಷಣ ಏನಂತಂದರೆ ಈ ಗಿಗ್ ಎಕನಾಮಿ ಅಲ್ಲಿ ಹೆಚ್ಚಾಗಿ ಆನ್ಲೈನ್ ವೇದಿಕೆಗಳಿರ್ತಾವಲ್ಲ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಕರಿತೀವಿ. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಆಧಾರಿತ ಅರ್ಥವ್ಯವಸ್ಥೆ ಚಟುವಟಿಕೆಗಳು ನಡೀತಾ ಇರ್ತವೆ. ಆಗಲೇ ಹೇಳಿದೆ, ಫುಡ್ ಡೆಲಿವರಿ ಮಾತು ಬಂದಾಗ ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಆನ್ಲೈನ್ ವೇದಿಕೆಗಳು, ಕ್ಯಾಬ್ ಡ್ರೈವಿಂಗ್ ಪಿಕಪ್ ಆ್ಯಂಡ್ ಡ್ರಾಪ್ ಬಂದಾಗ
ಓಲಾ, ಊಬರ್ ಈ ಥರ ಆನ್ಲೈನ್ ವೇದಿಕೆಗಳು, ಅಥವಾ ನೀವು ಆನ್ಲೈನ್ ಯಾರಾದರೂ ಟೀಚ್ ಮಾಡ್ತಾಯಿದ್ರಿ ಅಥವಾ ಪಾಠ ಮಾಡ್ತಾಯಿದ್ದೀರಿ ಅಂತಂದರೆ ಆನ್ಲೈನ್ ವೇದಿಕೆಗಳು, ಆನ್ಲೈನ್ ಆ್ಯಪ್ ಇರ್ತಾವಲ್ಲ, ಆ ಆ್ಯಪ್ ಮೂಲಕನೇ ನಿಮಗೆ ಒಪ್ಪಂದ ಮಾಡಿಕೊಂಡು ನಿಮಗೆ 1 ಗಂಟೆ ನೀವು ಪಾಠ ಮಾಡಿದರೆ 1 ಗಂಟೆಯ ಪೇಮೆಂಟ್ ಕೊಡ್ತಾರೆ. ಆ ಥರ ಈ ಬೇರೆ ಬೇರೆ ಕೆಲಸಗಳು ಎಲ್ಲ ಆನ್ಲೈನ್ ವೇದಿಕೆಗಳಿಂದನೇ ಹೆಚ್ಚಾಗಿ ನಡೆಯುತ್ತವೆ. ಹಾಗಂಥೇಳಿ ಇದು ಆನ್ಲೈನ್ ವೇದಿಕೆಗಳು ಆಗಿರಲೇಬೇಕು ಅಂತಲ್ಲ, ಆದರೆ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಸೇವೆ ಬಳಕೆ ಹೆಚ್ಚಾಗಿದ್ದರಿಂದ ಇಂಥ ಗಿಗ್ ಕೆಲಸಗಳು ಏನಿರುತ್ತವೆ ಆನ್ಲೈನ್ ವೇದಿಕೆಗಳ ಆಧಾರಿತ ಹೆಚ್ಚಿಗೆ ಇರುತ್ತವೆ. ಇನ್ನೊಂದು ಲಕ್ಷಣ ಏನಂತಂದರೆ, ಗಿಗ್ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮ ಮತ್ತು ಸಂಸ್ಥೆಗಳಿಗೆ ಒಂದು ಲೇಬರ್ನ ಹೈರ್ ಮಾಡ್ಕೋಬೇಕಂತಂದರೆ ಸಂಬಳದ ಮೇಲೆ ಇಟ್ಕೋಬೇಕಂತ ಹೇಳಿ ಅವರಿಗೆ ಕಂಪಲ್ಷನ್ ಇರಲ್ಲ. ಹಾಗಾಗಿ ಈ ಉದ್ಯಮಗಳಿಗೆ ಕಡಿಮೆ ವೆಚ್ಚ ತಗುಲುತ್ತದೆ. ಆಗಲೇ ಹೇಳ್ದಂಗೆ ಒಂದು ಕೆಲಸಕ್ಕೆ ಇಂತಿಷ್ಟು ರೂಪಾಯಿಗಳು ಅಂಥೇಳಿ ಒಪ್ಪಂದ ಮಾಡ್ಕೊಂಡಿದ್ರೆ ಆ ಕೆಲಸ ಮಾಡಿದರೆ ಅಷ್ಟೇ ಕಂಪ್ನಿಯವರು ಕೊಡಬೇಕಾಗಿ ಇರ್ತದೆ. ಅದೇ ಅವರು ಲೇಬರ್ ಆಗಿ ತಿಂಗಳದ ಸಂಬಳದ ಮೇಲೆ ಇಟ್ಕೊಂಡ್ಬಿಟ್ರೆ ಆ ಲೇಬರ್ ಅವತ್ತಿನ ದಿನ ಕೆಲಸ ಮಾಡಲಿಲ್ಲ ಅಂತಂದ್ರೂ ಕಂಪ್ನಿ ಅವತ್ತಿನ ದಿನದ ಕೂಲಿ ಅಥವಾ ಪೇಮೆಂಟ್ನ ಆ ಲೇಬರ್ಗೆ ಕೊಡಲೇಬೇಕಾಗುತ್ತದೆ. ಸೊ ಕೆಲವೊಂದು ಉದಾಹರಣೆಗಳು ಆಗಲೇ ಹೇಳ್ದಂಗೆ ಓಲಾ, ಊಬರ್, ಸ್ವಿಗ್ಗಿ ಮತ್ತು ಝೊಮ್ಯಾಟೊ. ದಿನಕ್ಕೊಂದು ಹೊಸ ಹೊಸ ಆನ್ಲೈನ್ ವೇದಿಕೆಗಳು ಬರ್ತಾನೆ ಇವೆ. ಇವತ್ತು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಬೇರೆ ಬೇರೆ ಕಂಪ್ನಿಗಳು ಕೂಡ ಕೆಲವೊಂದು ಗಿಗ್ ಆಧಾರಿತ ಸೇವೆಗಳಲ್ಲಿ ಜನರಿಗೆ ಪೇಮೆಂಟ್ ಕೊಟ್ಟು ಕೆಲಸದ ಮೇಲೆ ಇಟ್ಕೊಂಡಿರ್ತಾರೆ. ಕೆಲಸ ಆದರೆ ಅಷ್ಟೇ ಅವರು ಕೂಡ ಪೇಮೆಂಟ್ನ ಕೊಡ್ತಾರೆ. ಬೇರೆ ಎಲ್ಲ ಅರ್ಥವ್ಯವಸ್ಥೆಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಒಳ್ಳೆಯದ್ರ ಜೊತೆಗೆ ಆ ಎಲ್ಲ ಅರ್ಥವ್ಯವಸ್ಥೆಗಳಿಗೆ ಕೊರತೆಗಳು ಕೂಡ ಇರ್ತವೆ. ಹಾಗಾಗಿ ಗಿಗ್ ಅರ್ಥವ್ಯವಸ್ಥೆ ಅದಕ್ಕೇನು ಹೊರತಾಗೇನಿಲ್ಲ. ಈ ಅರ್ಥವ್ಯವಸ್ಥೆಯಲ್ಲಿ ಕೂಡ ಕೆಲವೊಂದು ಲೋಪದೋಷಗಳು ಎದ್ದು ಕಾಣಿಸ್ತವೆ. ಹಾಗಾಗಿ ಈ ಗಿಗ್ ಅರ್ಥವ್ಯವಸ್ಥೆ ಇನ್ನೂ ದೊಡ್ಡದಾಗಿ ಮತ್ತು ವಿಶಾಲವಾಗಿ ಬೆಳಿಬೇಕಂತಂದರೆ ಸರ್ಕಾರ ಈ ಅರ್ಥವ್ಯವಸ್ಥೆಯನ್ನು ಇನ್ನೂ ಗಟ್ಟಿಗೊಳಿಸಬೇಕಂತಾದರೆ ಇದರಲ್ಲಿರೋ ಕೆಲವು ಲೋಪದೋಷಗಳನ್ನು ಸರ್ಕಾರ ಕೂಡಲೇ ಪರಿಹಾರ ಮಾಡಬೇಕು. ಒಂದೊಂದಾಗಿ ಆ ಲೋಪದೋಷಗಳನ್ನು ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಕಾರ್ಮಿಕರ ಹಕ್ಕು ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯದ ಕೊರತೆ. ಈಗ ಕೆಲಸದ ಆಧಾರಿತ ಪೇಮೆಂಟ್ ಅಂತಂದರೆ ಆ ಕೆಲಸ ಮಾಡಿರ್ತಾನೆ ಕಾರ್ಮಿಕ, ಯಾವುದೋ ಒಂದು ಕಾರಣಕ್ಕಾಗಿ ಟ್ರಾಫಿಕ್ ಹೆಚ್ಚಿಗೆ ಇರ್ಬೋದು, ದಾರಿಯಲ್ಲಿ ಹೋಗ್ತಾ ಒಂದು ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ದಾರಿಯಲ್ಲಿ ಹೋಗ್ತಾ ಅವ್ರನ್ನ ಅಡ್ಡಗಟ್ಟಿ ಬೇರೆ ಯಾರೋ ಏನೋ ತಡೀಬೋದು, ಸ್ಟ್ರೈಕ್ ಆಗಿರ್ಬೋದು ಅವತ್ತಿನ ದಿನ. ಸೊ ಯಾವುದೇ ಅವನ ಕೈಯಲ್ಲಿ ಇಲ್ಲದೆ ಇರೋ ಕಾರಣದಿಂದ ಏನಾದರೂ ಆ ಥರ ಆಯ್ತಂತಂದರೆ ಆಗಲೂ ಕೂಡ ಆ ಕಾರ್ಮಿಕನಿಗೆ ಪೇಮೆಂಟ್ ಸಿಗೋದಿಲ್ಲ. ಸೊ ಒಂದು ಡೆಲಿವರಿ ಕೊಡಲಿಕ್ಕೆ ಹೇಳಿರ್ತಾರೆ, ಆ ಡೆಲಿವರಿ ಕೊಡೋಕ್ಕೆ ಹೋಗ್ತಾ ಇದ್ದಾಗ ಟ್ರಾಫಿಕ್ ತುಂಬ ಹೆಚ್ಚಿಗೆ ಇತ್ತು, ಅಥವಾ ಒಂದು ರಸ್ತೆ ಕಾಮಗಾರಿ ನಡೀತಾ ಇತ್ತು ಅಂದ್ಕೊಳ್ಳಿ, ಆ ರಸ್ತೆ ಬಂದಾಗಿತ್ತು. ಅಲ್ಲಿಂದ ಇನ್ನೊಂದು ರಸ್ತೆ ತೊಗೊಂಡು ಹೋಗಬೇಕಾದ್ರೆ ಅಲ್ಲಿ ಒಂದು ಅಪಘಾತ ಆಗಿತ್ತು. ಹಾಗಾಗಿ ಅವನಿಗೆ ಅಲ್ಲಿ ತಲುಪಲಿಕ್ಕೆ ಆಗಲಿಲ್ಲ ಅಂದ್ಕೊಳ್ಳಿ. ಆ ಡೆಲಿವರಿನ ಅವನು ವಾಪಸ್ಸು ಕಂಪ್ನಿಗೆ ತಂದು ಕೊಡ್ತಾನೆ. ಆಗ ಕಂಪ್ನಿ ಏನು ಹೇಳುತ್ತೆ, ಈ ಡೆಲಿವರಿನೂ ನೀನು ಮಾಡಿಲ್ಲ, ಹಾಗಾಗಿ ಅವತ್ತಿನ ಪೇಮೆಂಟ್ ನಿನಗೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಆದರೆ ಕಾರ್ಮಿಕ ಇಲ್ಲಿ ತನ್ನ ಟೈಮನ್ನು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಅವನು ಬೈಕ್ ಅಥವಾ ಬೇರೆ ಆಟೋ ಆಗಿರ್ಬೋದು, ಹೀಗೆ ವಾಹನದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ನ ಬಳಕೆ ಮಾಡಿದ್ದಾನೆ. ಅವತ್ತಿನ ಖರ್ಚು ಕೂಡ ಆಗಿದೆ ಅವನಿಗೆ. ಆಮೇಲೆ ಇಡೀ ದಿನ ಬಿಸಿಲಲ್ಲಿ ಹೋಗೋದಕ್ಕೆ ಅವನು ಊಟ ತಿಂಡಿ ಸಣ್ಣ ಪುಟ್ಟ ಖರ್ಚು ಕೂಡ ಆಗಿರ್ಬೋದು. ಆದರೆ ಕಂಪ್ನಿ ಇದನ್ನು ಲೆಕ್ಕಿಸೋದಿಲ್ಲ. ಅವಾಗ ಏನಾಗುತ್ತೆ, ನೀನು ಹೇಳಿದ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ, ಅದು ಯಾವುದೇ ಕಾರಣದಿಂದಿರಲಿ, ಹಾಗಾಗಿ ಅವತ್ತಿನ ಪೇಮೆಂಟ್ ನಿನಗೆ ಸಿಗೋದಿಲ್ಲ ಅಂತ. ಹಾಗಾಗಿ ಕಾರ್ಮಿಕ ಇಲ್ಲಿ ತನ್ನ ಟೈಮ್ ಮತ್ತು ತನ್ನ ಶ್ರಮವನ್ನು ವ್ಯಯಿಸಿದರೂ ಕೂಡ ಅವತ್ತಿನ ಅವನಿಗೆ ಪೇಮೆಂಟ್ ಆಗಿರಲ್ಲ. ಹಾಗಾಗಿ ಅವನ ಹಕ್ಕು ಏನಿದೆ ಆ ಟೈಮಿಗೆ ಅವನಿಗೆ ಸ್ವಲ್ಪ ಆದ್ರೂ ಪೇಮೆಂಟ್ ಕೊಡಬೇಕಾಗುತ್ತದೆ. ಹಾಗಾಗಿ ಆ ಹಕ್ಕು ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯ ಈ ಗಿಗ್ ಅರ್ಥವ್ಯವಸ್ಥೆ ಇಲ್ಲದೇ ಇರುವುದು ಒಂದು ದೊಡ್ಡ ಕೊರತೆ ಅಂತ ಹೇಳ್ಬೋದು. ಜೊತೆಗೆ ಉದ್ಯೋಗ ಭದ್ರತೆ ಮತ್ತು ಸೌಲಭ್ಯಗಳ ಕೊರತೆ. ಉದ್ಯೋಗ ಭದ್ರತೆ ಇಲ್ಲಿ ಇರೋದಿಲ್ಲ. ಯಾಕಂತಂದರೆ ಗಿಗ್ ಅರ್ಥವ್ಯವಸ್ಥೆ ಅಥವಾ ಗಿಗ್ ಕೆಲಸದ ಒಂದು ಮುಖ್ಯ ಲಕ್ಷಣವೇ ಏನಂತಂದಿದ್ರೆ ಉದ್ಯೋಗ ತಾತ್ಕಾಲಿಕವಾಗಿರುತ್ತದೆ. ಆ ಕೆಲಸ ಏನು ತಾತ್ಕಾಲಿಕವಾದ ಒಂದು ಕೆಲಸ. ಹಾಗಾಗಿ ಆ ಕೆಲಸ ಮುಗಿದ ಮೇಲೆ ಕಂಪ್ನಿಗೆ ಯಾವುದೇ ಥರದ ಒಂದು ಅಗ್ರಿಮೆಂಟ್ ಇರಲ್ಲ, ಅವನ್ನ ಇಟ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ. ಕಂಪ್ನಿ ಮನಸ್ಸು ಮಾಡಿದರೆ ಆ ಕೆಲಸ ಮುಗಿದ ಮೇಲೆ ಅವನಿಗೆ ಮತ್ತೆ ತೊಗೊಳ್ಬೇಕಂತ ಇರಲ್ಲ, ಬೇರೆಯವ್ರಿಗೆ ಕಂಪ್ನಿ ತೊಗೋಬೋದು. ಈಗ ಒಂದು ಉದಾಹರಣೆಯಾಗಿ ತೊಗೊಂಡ್ರೆ ಸ್ವಿಗ್ಗಿ, ಝೊಮ್ಯಾಟೊ ಡ್ರೈವರ್ಸ್ ಇರ್ತಾರಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ಈ ರೈಡರ್ಸ್ ಇರ್ತಾರೆ. ಸೊ ಇವರೇನು ಒಂದು ಹೋಟೆಲಿಂದ ಊಟ ಅಥವಾ ತಿಂಡಿನ ಪಿಕ್ ಮಾಡ್ತಾರೆ, ಆಮೇಲೆ ಹೋಗಿ ಕಸ್ಟಮರ್ಸ್ ಮನೆಗೆ ತಲುಪಿಸ್ತಾರೆ. ಓಕೆ, ಒಂದೇವನು ಬಂದ ಹೋಟೆಲಿಂದ ಪಿಕ್ ಮಾಡಿದ, ಈ ಕಸ್ಟಮರ್ಗೆ ತಲುಪಿಸಿ ಮತ್ತೆ ಏನು ಮಾಡಿದ, ಈ ಹೋಟೆಲ್ ಹತ್ರ ಹೋಗಿ ನಿಂತ್ಕೊಂಡ, ಇನ್ನೊಂದು ಆರ್ಡರ್ ಕೊಡ್ತಾರೆ ಅಂಥೇಳಿ. ಆಗ ಕಂಪ್ನಿಗೆ ಇನ್ನೊಂದು ಆರ್ಡ್ರ್ ಬಂತು. ಕಂಪ್ನಿ ಇನ್ನೊಂದು ಆರ್ಡ್ರ್ ಬಂದ ಕೂಡಲೇ ಏನು ಮಾಡ್ತು, ಇಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ನಿಂತಿದ್ದ, ಕಂಪ್ನಿ
ಅವನಿಗೆ ಆ ಕೆಲಸ ವಹಿಸ್ತು. ಸೊ ಅವನು ತಂದು ಇನ್ನೊಂದು ಮನೆಗೆ ಡೆಲಿವರಿ ಕೊಡ್ತಾನೆ. ಆಗ ಇಲ್ಲಿದ್ದವನು ಬಾರ್ಡ್ರ್ ಬರೋವರೆಗೂ ಆ ಟೈಮ್ ಅವನು ಹಾಳಾಯಿತು. ಅದಕ್ಕೆ ವ್ಯರ್ಥ ಆಗೋದ್ರಿಂದ ಅವನು ಆ ಟೈಮ್ಗೆ ಅಲ್ಲಿ ಏನೂ ಪೇಮೆಂಟ್ ಸಿಗಲಿಲ್ಲ. ಆಮೇಲೆ ಅವನು ಒಂದು ಸಲ ಕೆಲಸ ಮಾಡಿದಾನೆ ಅಂಥೇಳಿ ಕಂಪ್ನಿ ಇನ್ನೊಂದು ಸಲ ಕೆಲಸ ಕೊಡಬೇಕು ಅಂತಲೂ ಏನು ಕಂಡೀಷನ್ ಇರಲಿಲ್ಲ. ಹಾಗಾಗಿ ಅವನು ಕಾಯಬೇಕಾಯಿತು. ಆ ಕೆಲಸವನ್ನು ಕಂಪ್ನಿ ಏನು ಮಾಡ್ತು, ಇನ್ನೊಬ್ಬರಿಗೆ ಕೊಡ್ತು. ಹಾಗಾಗಿ ಇವನಿಗೆ ಏನಾಯಿತು, ಭದ್ರತೆ ಇಲ್ಲ. ಸೊ ನಾನು ಇಲ್ಲಿ 2 ಗಂಟೆಗಳ ಕಾಲ ಟೈಮ್ ಹಾಕಿದರೂ ಕೂಡ ಇವನಿಗೆ ಯಾವುದೇ ಥರದ ದುಡ್ಡು ಅಥವಾ ಪೇಮೆಂಟ್ ನೀಡ್ತಾರೆ ಅನ್ನೋ ಒಂದು ಭದ್ರತೆಯಲ್ಲಿ ಇಲ್ಲ. ಬಹುಶಃ ಈ ಟೈಮನ್ನು ಇಲ್ಲಿ 2 ಗಂಟೆ ಕಾಲ ಇಲ್ಲಿ ಕಳೆಯದೆ ಅವನೇನು ಮಾಡ್ಬೋದಾಗಿತ್ತು, ಬೇರೆ ಒಂದು ಯಾವುದಾದ್ರೂ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೋಬಹುದಾಗಿತ್ತು. ಆದರೆ ಅವನಿಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಹೋದರೆ ನನಗೆ ಕೆಲಸ ಸಿಗತ್ತೆ ಅಂತೇಳಿ. ಇಲ್ಲಿ ನಿಂತ್ಕೊಂಡ್ರೆ ಅವನಿಗೆ ಕೆಲಸ ಸಿಗಲ್ಲ ಅಂಥೇಳಿ ಈ ಮನುಷ್ಯನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವನೇನು ಮಾಡ್ದ, ಒಂದು ಚಾನ್ಸ್ ತೊಗೊಂಡ, ಇಲ್ಲಿ ನಿಂತ್ಕೊಳ್ಳೋಣ, ಬಂದರೆ ಇನ್ನೊಂದು ಡೆಲಿವರಿ ಕೊಡೋಣ, ಬರಲಿಲ್ಲ ಅಂತಂದರೆ ವೇಟ್ ಮಾಡೋಣ ಅಂತೇಳಿ. ಹಾಗಾಗಿ ಅವನಿಗೆ ಬೇರೆ ಕೆಲಸ ಮಾಡೋಕ್ಕೂ ಆಗಲಿಲ್ಲ, ಇಲ್ಲಿ ಕೆಲಸನೂ ಸಿಗಲಿಲ್ಲ. ಸೊ ಇದಕ್ಕೆ ನಾವು ಉದ್ಯೋಗ ಅಭದ್ರತೆ ಅಂತ ಕರಿತೀವಿ. ಸೊ ಇಲ್ಲಿ ಭದ್ರತೆ ಇರಲಿಲ್ಲ. ಆಮೇಲೆ ಕೆಲವೊಂದು ಸೌಲಭ್ಯಗಳ ಕೊರತೆ ಇರುತ್ತೆ. ಈಗ ಅದನ್ನೇ ಅವನು ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಕಂಪ್ನಿ ಅವನಿಗೆ ಒಂದು ಪ್ರಾವಿಡೆಂಟ್ ಫಂಡ್ ಅಂತ ಕೊಡ್ತಾರೆ ಸಂಬಳದ ಜೊತೆ. ಅದು ಸೇವಿಂಗ್ ಆಗ್ತಾ ಇರುತ್ತೆ ಅವನಿಗೆ. ಆಮೇಲೆ ಕೊನೆಗೆ ಅವನು ರಿಟೈರ್ ಆದಮೇಲೆ ಅವನಿಗೆ ಒಟ್ಟು ಹಣ ಅಂತ ಸಿಗತ್ತೆ. ಆಮೇಲೆ ತಿಂಗಳ ಸಂಬಳ ಇರೋದ್ರಿಂದ ಅವನಿಗೆ ಬ್ಯಾಂಕ್ನಿಂದ ಸಾಲ ಸಿಗ್ಬೋದು. ಈ ಥರ ಬೇರೆ ಬೇರೆ ಸೇವೆಗಳು ಬ್ಯಾಂಕ್ನಿಂದ ಸಿಗ್ಬೋದು. ಆ ಸಾಲದಿಂದ ಅವನು ಏನು ಮಾಡ್ಬೋದು, ಒಂದು ಜಾಗ ಕೊಂಡ್ಕೊಂಡು ಮನೆ ಕಟ್ಸ್ಕೋಬೋದು. ಆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋದಕ್ಕಿಂತ ಅವನು ಸ್ವಂತ ಮನೆಯಲ್ಲೇ ವಾಸ ಮಾಡ್ಬೋದು. ಅಥವಾ ಅವನಿಗೆ ಏನಾದರೂ ಹೊಸ ಬೈಕ್ ಬೇಕಾಗಿತ್ತಂದರೆ ಅದೇ ಬ್ಯಾಂಕ್ದಿಂದ ಅವನು ಒಂದು ಹೊಸ ಬೈಕ್ನ ಕೊಂಡ್ಕೋಬೋದು. ಬಟ್ ಗಿಗ್ ಅರ್ಥವ್ಯವಸ್ಥೆಯಲ್ಲಿ ಕೆಲವೊಂದು ಆ ಥರ ಸೌಲಭ್ಯಗಳ ಕೊರತೆ ಇಲ್ಲಿ ಎದ್ದು ಕಾಣಿಸ್ತದೆ. ಆಮೇಲೆ ಇನ್ನೊಂದು ಅಥವಾ ಲೋಪದೋಷ ಏನಿದೆಯಲ್ಲ, ಇಲ್ಲಿ ಹೆಚ್ಚಾಗಿ ಅವಕಾಶಗಳು ಏನಿದೆ ಈ ಸಣ್ಣ ಪುಟ್ಟ ಕೆಲಸ ಅಥವಾ ಸಣ್ಣ ಪುಟ್ಟ ವಲಯಗಳಲ್ಲಿ ನಾವು ನೋಡ್ತೀವಿ. ಇದೇ ಗಿಗ್ನ ಒಂದು ದೊಡ್ಡ ಕಂಪ್ನಿಯ ಮ್ಯಾನೇಜರ್ಗೆ ಇರಲ್ಲ. ಮ್ಯಾನೇಜರ್ಗೆ ಕಂಪ್ನಿ ತೊಗೋಬೇಕಂತಂದರೆ ಅವ್ರೇನು ಮಾಡ್ತಾರೆ, ಸಂಬಳ ಕೊಟ್ಟು ಫುಲ್ ಟೈಮ್ ಇಟ್ಕೋತಾರೆ. ಯಾಕಂದರೆ ಮ್ಯಾನೇಜರ್ನ ಇಟ್ಕೊಂಡ್ರೆ ನಾವು ದೊಡ್ಡ ಪ್ರಮಾಣದ ಕೆಲಸ ತೊಗೋಬೋದು. ಹಾಗಾಗಿ ಅವರಿಗೆ ಒಂದು ಲಿಮಿಟೆಡ್ ಅಮೌಂಟ್ ಕೊಟ್ಬಿಟ್ಟು ಅವರಿಗೆ ವರ್ಷ ಪೂರ್ತಿ ಇಟ್ಕೊಳ್ಳೋಣ ಅಂಥೇಳಿ ಕಂಪ್ನಿ ವಿಚಾರ ಮಾಡ್ತವೆ. ಆದರೆ ಅದೇ ಗಿಗ್ ವ್ಯವಸ್ಥೆಯಲ್ಲಿ ಬಂದಾಗ ಸಣ್ಣ ಪುಟ್ಟ ಡೆಲಿವರಿ ಕೆಲಸ, ಕೊರಿಯರ್ ಕೆಲಸ, ಈ ಥರ ಏನಿರ್ತಾವಲ್ಲ, ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಆಗಿನ ಕೂಲಿ ಥರ ಒಂದೊಂದು ಕೆಲಸಕ್ಕೆ ಒಂದೊಂದು ದುಡ್ಡು ಕೊಟ್ಟು ಕೈ ತೊಳ್ಕೊಂಡ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಈ ಗಿಗ್ ಅರ್ಥವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಆ ಸಣ್ಣ ಪುಟ್ಟ ವಲಯಗಳಲ್ಲಿ ಏನು ಕೆಲಸ ಮಾಡ್ತಾರಲ್ಲ, ಅವರು ಮುಂದೆ ಪ್ರಮೋಷನ್ ಆಗಿ ಅವರು ಮ್ಯಾನೇಜರ್ ಆಗಿ ಅಥವಾ ಒಂದು ಭದ್ರತೆ ಇರುವಂಥ ಕೆಲಸದಲ್ಲಿ ಸೇರ್ಕೋತಾರೆ ಅಂಥೇಳಿ ಅವ್ರಿಗೆ ಏನು ಗ್ಯಾರಂಟಿ ಇರೋದಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಗಿಗ್ ಅರ್ಥವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಅಲ್ಲಿ ಅವ್ರು ಕೆಲಸ ಮಾಡ್ತಾ ಅದರಿಂದ ಅವ್ರಿಗೆ ಏನಾದರೂ ಕೌಶಲ್ಯ ಹೆಚ್ಚಿಸೋಕ್ಕೆ ಆಗತ್ತಾ ಅಂತ ಹೇಳಿ ನೋಡಿದರೆ ಅದಕ್ಕೂ ಅವರಿಗೆ ಅವಕಾಶ ಕಡಿಮೆ ಇರುತ್ತೆ. ಯಾಕಂದರೆ ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡೆಲಿವರಿ ಮಾಡ್ತಾ ಇರ್ತಾರೆ. ಡೆಲಿವರಿ ಮಾಡ್ತಾ ಇದ್ದರೆ ಅವ್ರಿಗೆ ಹೊಸ ಸ್ಕಿಲ್ಸ್ ಏನೂ ಕಲಿಯೋಕ್ಕಾಗಲ್ಲ. ಸೊ ಬೇರೆಯವ್ರಿಗೆ ಟೈಮ್ ಸಿಗಲ್ಲ. ಯಾಕಂದರೆ ಅವರು 8 ತಾಸು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಅದೇ ಸಂಬಳ ಇಲ್ಲಿ ದುಡಿಯೋಕ್ಕೆ ಮೇ ಬಿ ಅವರು ಇಲ್ಲಿ 10 ಗಂಟೆ ಅಥವಾ 12 ಗಂಟೆಗಳ ಕೆಲಸ ಮಾಡಬೇಕಾಗ್ಬೋದೇನೋ. ಸೊ ಆ 12 ಗಂಟೆ ಅವ್ರು ಕೆಲಸ ಮಾಡಿದ ಮೇಲೆ ಅವರಿಗೆ ಹೊಸ ಕೌಶಲ್ಯ ಏನಾದರೂ ಕಲಿತಾರೆ ಅಂತಂದರೆ ಏನಿಲ್ಲ. ಅವ್ರು ಏನು ಡೆಲಿವರಿ ಮಾಡ್ತಾಯಿದ್ರು ಅದನ್ನೇ ಅವ್ರ ಕೆಲಸ ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ, ಆದರೆ ಜಾಸ್ತಿ ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜೀವನದಲ್ಲಿ ಅಥವಾ ಅವರು ಕರಿಯರ್ನಲ್ಲಿ ಏನಾದರೂ ಏಳಿಗೆ ಕಾಣಬೇಕಂತಂದರೆ ಅದು ಇಲ್ಲಿ ಗಿಗ್ ಅರ್ಥವ್ಯವಸ್ಥೆಯಲ್ಲಿ ತುಂಬ ಕಡಿಮೆ ಆಗುತ್ತೆ. ಅದು ಈ ಟೆಂಪ್ರರಿ ಜಾಬ್ಸ್ ಯಾರಿಗೆ ಸೂಟೇಬಲ್ ಅಂತಂದರೆ, ನೀವು ಸ್ಟೂಡೆಂಟ್ ಆಗಿದ್ದೀರಾ, ನೀವು ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಜೊತೆಗೆ ಸಾಯಂಕಾಲ ಮೇಲೆ ನೀವು ಫ್ರೀ ಆಗಿರ್ತೀರಿ. ಸಾಯಂಕಾಲದ ಮೇಲೆ ಒಂದು 2-3 ಡೆಲಿವರಿ ಮಾಡಿಕೊಂಡು ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ನೀವು ಇರೋ ರೂಮ್ ಖರ್ಚು, ಊಟ ತಿಂಡಿ ಖರ್ಚು, ಬುಕ್ಸ್ ತೊಗೊಳಕ್ಕೆ, ಫೀಸ್ ಕಟ್ಟೋಕ್ಕೆ, ಈ ಥರ ಸಣ್ಣ ಪುಟ್ಟ ಖರ್ಚಿಗೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀವು ಇಂಥ ಗಿಗ್ ಕೆಲಸಗಳನ್ನ ಮಾಡಿದರೆ ನಿಮಗೆ ಖಂಡಿತವಾಗಿ ತೊಂದರೆ ಇಲ್ಲ. ಇದೊಂದು ದೊಡ್ಡ ಅಡ್ವಾಂಟೇಜ್ ನಿಮಗೆ. ಯಾಕಂದರೆ ನೀವು ಕೌಶಲ್ಯವನ್ನು ಹೆಚ್ಚಿಗೆ ಮಾಡ್ತಾ ಇರ್ತೀರಿ ಕಾಲೇಜ್ ಶಿಕ್ಷಣದ ಮೂಲಕ. ಜೊತೆಗೆ ನೀವು ಇಲ್ಲಿ ಸೈಡ್ ಪಾಕೆಟ್ ಮನಿಗೆ ಅಂಥೇಳಿ ಇಂಥ ಗಿಗ್ ಕೆಲಸಗಳನ್ನು ಮಾಡಿ ನೀವು ಮನೆಯವರ ಮೇಲೆ ಡಿಪೆಂಡ್ ಆಗಿರಲು ಬೇಕಾಗಿರಲ್ಲ. ಆದರೆ ಅದೇ ಒಬ್ಬ ಫ್ಯಾಮ್ಲಿ ಇರುವಂಥ ಮನುಷ್ಯ ಈ ಕೆಲಸ ಮಾಡಿದರೆ ಅವನಿಗೆ ಗ್ಯಾರಂಟಿ ಇರಲ್ಲ, ಕೆಲಸದ ಅಭದ್ರತೆ ಇರುತ್ತೆ. ನಾಳೆ ಈ ಕಂಪ್ನಿಯವರು ನನಗೆ ಫುಲ್ ಟೈಮ್ ಆಗಿ ಕೆಲಸದಲ್ಲಿ ಇಟ್ಕೋತಾರೆ ಅಂತಂದರೆ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ. ಈ ಕೆಲಸ ಮಾಡ್ತಾ ಯಾವುದೋ ಒಂದು ಕೌಶಲ್ಯವನ್ನು ಕಲಿತು ನಾಳೆ ಇದೇ ಕಂಪ್ನಿ ಅಥವಾ ಬೇರೆ ಕಂಪ್ನಿಯಲ್ಲಿ ಹೋಗಿ ಮೇಲಿನ ವರ್ಗದ ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ಆ ಅವಕಾಶ ಕೂಡ ಇಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಅವನು ಮಾಡೋದು ಒಂದು ಡೆಲಿವರಿ ಕೆಲಸ ಅಥವಾ ಕ್ಯಾಬ್ ಡ್ರೈವಿಂಗ್ ಕೆಲಸ. ಆ ಕ್ಯಾಬ್ ಡ್ರೈವಿಂಗ್ದಿಂದ ಅವನು ಮುಂದೆ ಯಾವ ಥರ ಕೌಶಲ್ಯತೆಯನ್ನು ಪಡಿಬೋದು ಅಥವಾ ಯಾವ ಥರ ದೊಡ್ಡ ಕೆಲಸ ಮಾಡಬೇಕು ಅನ್ನೋದು ಅದೊಂದು ಗುರಿ ಅವರಿಗೆ, ಅದು ದೊಡ್ಡದಾಗಿ ಕಾಣಿಸಲ್ಲ. ಜೊತೆಗೆ ಆಗಲೇ ಹೇಳ್ದಂಗೆ ಸೌಲಭ್ಯಗಳ ಕೊರತೆ ಇರುತ್ತೆ ಅವರಿಗೆ. ಈಗ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಅವರಿಗೆ ಆರೋಗ್ಯ ವಿಮೆ ಮಾಡಿಕೊಡ್ತಾರೆ. ನಿಮಗೆ ಆರಾಮಿಲ್ಲ, ನಿಮಗೇನೋ ಒಂದು
ಆರೋಗ್ಯದ ತೊಂದರೆ ಇದೆ ಅಂಥೇಳಿ ನೀವು ಹಾಸ್ಪಿಟಲ್ಗೆ ಹೋದರೆ ಹಾಸ್ಪಿಟಲ್ ಬಿಲ್ ಏನು ಬರುತ್ತಲ್ಲ ಅದರ ಇಂತಿಷ್ಟು ಪರ್ಸೆಂಟೇಜು ಆ ವಿಮೆ ಇರುತ್ತಲ್ಲ, ವಿಮೆದಿಂದ ನೀವು ಬಿಲ್ನ ಕಟ್ಬೋದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸಂಬಳದಲ್ಲಿನ ಸೇವಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು. ಏನೋ ಒಂದು ಅಪಘಾತ, ಏನೋ ಒಂದು ತೊಂದರೆ ಬಂತಂದ್ರೂ ನೀವು ಆರೋಗ್ಯದ ಮೇಲೆ ಹೆಚ್ಚಿನ ಖರ್ಚು ಮಾಡಬೇಕಾಗಿರಲ್ಲ, ಯಾಕಂದರೆ ನಿಮ್ಮ ಹತ್ರ ವಿಮೆ ಇರುತ್ತೆ. ಆ ವಿಮೆದಿಂದ ಹಾಸ್ಪಿಟಲ್ ಬಿಲ್ಸ್ಗಳನ್ನ ಕಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿತಾಯನ ಕೂಡ ಮಾಡಿಕೊಂಡು ನಿಮ್ಮ ಮನೆಯನ್ನು ನಡೆಸ್ಕೊಂಡು ಹೋಗ್ಬೋದು. ಗಿಗ್ ಅರ್ಥವ್ಯವಸ್ಥೆಯಲ್ಲಿ ಈ ಥರದ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ. ನಿಮಗೆ ಕಂಪ್ನಿಯವರು ಯಾವುದೇ ಥರದ ವಿಮೆಯ ಪಾಲಿಸಿ ಆಗಲಿ ಮಾಡಿಕೊಡಲ್ಲ. ಇಲ್ಲಿ ಏನಾದರೂ ನಿಮಗೆ ಹಾಸ್ಪಿಟಲ್ ಹೋಗ್ಬೇಕಂತಂದರೆ ನೀವು ಜೋಬಲ್ಲಿ ದುಡ್ಡು ಇಟ್ಕೊಂಡ್ಲೇ ಹೋಗಬೇಕಾಗತ್ತೆ. ನೀವು ಒಂದಿನ ಅಡ್ಮಿಟ್ ಆದ್ರೂ ಅಷ್ಟು ಒಂದು 10,000 20,000 ಏನು ಬಿಲ್ ಬಂದ್ರೂ ಅದು ನಿಮ್ಮ ಜೇಬಿಂದನೇ ನೀವು ತೆಗೆದುಕೊಡ್ಬೇಕಾಗತ್ತೆ. ಆಮೇಲೆ ಆಗಲೇ ಹೇಳ್ದಂಗೆ ಇದರಲ್ಲಿ ರಜಾ ದಿನಗಳು ಅಂತ ಇರಲ್ಲ. ನೀವು ರಜಾ ದಿನಗಳು ಇವತ್ತು ಕೆಲಸ ಮಾಡಲಿಲ್ಲ ಅಂತಂದರೆ ನಿಮಗೆ ಅವತ್ತಿನ ದಿನ ಪೇಮೆಂಟ್ ಸಿಗಲ್ಲ. ಇದು ಒಂಥರ ದಿನಗೂಲಿ ಕೆಲಸ. ಅವತ್ತು ನೀವು ಕೂಲಿ ಹೋಗಲಿಲ್ವಾ ಅವತ್ತು ನಿಮಗೆ ದುಡ್ಡು ಸಿಗಲ್ಲ. ಹಾಗಾಗಿ ಕಂಪ್ನಿಯಲ್ಲಿ ಹೋಗೋವರಿಗೆ ರಜಾ ತೊಗೊಂಡ್ಮೇಲೂ ಒಂದು ಫಿಕ್ಸ್ಡ್ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ನೀವು ರಜಾ ತೊಗೊಂಡ್ರೆ ಆ ಪೇಮೆಂಟ್ ಕಟ್ ಮಾಡಿಬಿಡ್ತಾರೆ. ಆಮೇಲೆ ನೀವು 60 ವರ್ಷದವರೆಗೂ ನೀವು ಕೆಲಸ ಮಾಡಿ ನಾಳೆ ನೀವು ರಿಟೈರ್ಮೆಂಟ್ ಮಾಡ್ಕೋತೀರ ಅಂತಾರೆ. ರಿಟೈರ್ಮೆಂಟ್ ಆದಮೇಲೆ ಯಾವುದೇ ಥರದ ಪೆನ್ಷನ್ಗಳು ಇಲ್ಲಿ ಇರಲ್ಲ ನಿಮಗೆ. ನೀವು ಕೇಳ್ಬೋದು, ಪ್ರೈವೇಟಲ್ಲಿ ಮಾಡೋರಿಗೂ ಪೆನ್ಷನ್ ಕೊಡಲ್ಲ ಅಲ್ವಾ, ಅಲ್ಲಿಗೂ ಅವರಿಗೂ ಮತ್ತು ಇವರಿಗೂ ಏನು ವ್ಯತ್ಯಾಸ ಅಂಥೇಳಿ. ಆಗಲೇ ಹೇಳ್ದಂಗೆ ಪ್ರೈವೇಟಲ್ಲಿ ಕೆಲಸ ಮಾಡೋರಿಗೆ ಕನಿಷ್ಠ ಪಕ್ಷ ಪ್ರಾವಿಡೆಂಟ್ ಫಂಡ್ ಅಂಥೇಳಿ ಒಂದಿಷ್ಟು ದುಡ್ಡನ್ನ ಹಿಡಿದಿಟ್ಕೊಂಡಿರ್ತಾರೆ ಕಂಪ್ನಿ. ಅವರು ನಾಳೆ ರಿಟೈರ್ಮೆಂಟ್ ಆದಮೇಲೆ ಆ ಹಿಡಿದಿಟ್ಕೊಂಡಿರೋ ದುಡ್ಡನ್ನ ಎಲ್ಲ ಕೂಡಿಸಿ ಅದರ ಮೇಲೆ ಬಡ್ಡಿ ಹಾಕಿ ಅವರಿಗೆ ಒಂದು ಮೊತ್ತ, ರಿಟೈರ್ಮೆಂಟ್ ಆದಮೇಲೆ ಒಂದು ದೊಡ್ಡ ಮೊತ್ತ ಕೊಡ್ತಾರೆ. ಆ ಮೊತ್ತದಿಂದ ಅವರು ಮನೆ ಇರಲಿಲ್ಲ ಅಂತಂದರೆ ಮನೆ ತೊಗೋಬೋದು, ಅಥವಾ ಮನೆಯಲ್ಲೇ ಬೇರೆ ಏನಾದರೂ ಸಣ್ಣ ಪುಟ್ಟ ಖರ್ಚಿದ್ರೆ ಅದನ್ನು ಮಾಡ್ಕೋಬೋದು. ಇಲ್ಲ ಬೇರೆದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬ್ಯಾಂಕ್ನಲ್ಲಿ ಇಟ್ಟು ಆ ಬ್ಯಾಂಕ್ನಿಂದ ಬರೋ ಬಡ್ಡಿ ಮೇಲೆ ಅವರ ಜೀವನವನ್ನು ನಡೆಸ್ಕೋಬೋದು. ಆದರೆ ಗಿಗ್ ಕೆಲಸಗಾರರ ವಿಚಾರದಲ್ಲಿ ಆ ಥರ ಯಾವುದೇ ಪ್ರಾವಿಡೆಂಟ್ ಫಂಡ್ ಕಂಪ್ನಿ ವತಿಯಿಂದ ಅಂತರೂ ಕೊಡಲ್ಲ. ಮತ್ತು ಆಗಲೇ ಹೇಳಿದಾಗೆ ಅಸ್ಥಿರವಾದ ಗಳಿಕೆ ಇರುತ್ತಲ್ಲ ಇವರಿಗೆ. ಇವತ್ತು 10 ಡೆಲಿವರಿ ಮಾಡಿದರೆ 1,000 ಸಿಕ್ತು, ನಾಳೆ 5 ಡೆಲಿವರಿ ಮಾಡಿದರೆ ನಿಮಗೆ 500 ರೂಪಾಯಿ ಸಿಕ್ತು. ನಾಡಿದ್ದು ಸ್ಟ್ರೈಕ್ ಇದ್ದ ಕಾರಣ ಯಾವುದೇ ಹೋಟೆಲ್ ಓಪನ್ ಇರಲಿಲ್ಲ, ಹಾಗಾಗಿ ಅವತ್ತು ದುಡ್ಡು ಏನೂ ಸಿಗಲಿಲ್ಲ. ಆಚೆ ನಾಡಿದ್ದು ಡೆಲಿವರೀಸ್ ಜಾಸ್ತಿ ಇದ್ದು ಆದರೆ ನಿಮಗೆ ಟೈಮ್ ಇರಲಿಲ್ಲ. ಡೆಲಿವರೀಸ್ 20 ಇದ್ದರು, ಆದ್ರೂ ನೀವು ಮಾಡೋಕ್ಕೆ ಎಷ್ಟು ಸಾಧ್ಯ 10 ಡೆಲಿವರೀಸ್ ಮಾತ್ರ ಸಾಧ್ಯ. ಯಾಕಂದರೆ ನೀವು ಟ್ರಾಫಿಕಲ್ಲಿ ಓಡಾಡಬೇಕು, ನೀವು ಊಟ ತಿಂಡಿ ಮಾಡ್ಕೋಬೇಕು. ಹಾಗಾಗಿ ನೀವು ಡೆಲಿವರೀಸ್ ಜಾಸ್ತಿ ಇದ್ರೂ ನಿಮ್ಗೆ ಮಾಡೋ ಕೆಪಾಸಿಟಿ ಎಷ್ಟಿರುತ್ತೆ, ಬರೀ 10 ಡೆಲಿವರೀಸ್. ಆ 10 ಡೆಲಿವರೀಸ್ ಮತ್ತೆ ನಿಮಗೆ 1,000 ರೂಪಾಯಿನೇ ಸಿಗುತ್ತೆ. ಆದರೆ ಕಡಿಮೆ ಆದ ದಿನ ನಿಮಗೆ ಅಮೌಂಟ್ ಕಡಿಮೆ ಬರುತ್ತೆ. ಹಾಗಾಗಿ ಅಸ್ಥಿರ ಗಳಿಕೆ ಇರುತ್ತೆ ಅಲ್ಲಿ ನಿಮಗೆ. ಒಂದಿನ 1,000 ಅಂತಂದರೆ ಇನ್ನೊಂದು ದಿನ 500. ಸೊ ಆನ್ ಆ್ಯನ್ ಅವರೇಜ್ ನೀವು ಅಂದ್ಕೊಂಡಿರ್ತೀರಿ 1,000 ರೂಪಾಯಿ ನಾನು ಡೈಲಿ ಕಳಿಸ್ತೀನಿ, 30,000 ನನಗೆ ತಿಂಗಳ ಕೊನೆವರೆಗೂ ಸಿಗತ್ತೆ ಅಂಥೇಳಿ. ಆದರೆ ತಿಂಗಳ ಕೊನೆ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಇಲ್ಲ ನಡುವೆ ನಮಗೆ ಡೆಲಿವರೀಸ್ ಜಾಸ್ತಿ ಬರಲಿಲ್ಲ, ಹಾಗಾಗಿ 30,000 ಅಲ್ಲ, ಅದು ಕಡೆಗೆ ನನ್ನ ಕೈಯಲ್ಲಿ ಬಂದು ಸೇರಿದ್ದು ಎಷ್ಟು, ಬರೀ 18,000 ಅಂಥೇಳಿ. ಆಗ ನೀವು ಪ್ಲ್ಯಾನ್ ಏನು ಮಾಡ್ಕೊಂಡಿರ್ತೀರ, 30,000ಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಆದರೆ ಅದು 18,000 ಏನಾಗುತ್ತೆ, ಬರೀ ನೀವು ರೂಮ್ ಬಾಡಿಗೆಗೆ ಅಂತ ನಿಮ್ಮ ಊಟ ತಿಂಡಿಗೆ ಖರ್ಚಾಗಿ ಹೋಗ್ಬಿಡುತ್ತವೆ. ಹಾಗಾಗಿ ಒಂದು ಫಿಕ್ಸ್ಡ್ ಸಂಬಳ ಅಂತ ಇರಲಿಲ್ಲ ಅಂತಂದರೆ ನಿಮಗೆ ನಾಳೆ ನೀವು ಓಡಾಡ್ತಿರೋ ಬೈಕ್ ಏನಾದರೂ ಹಾಳಾಯ್ತು ಅಂತಂದರೆ, ನೀವು ಹೊಸ ಬೈಕ್ ಕೊಂಡ್ಕೋಬೇಕಂತಂದರೆ ನಿಮಗೆ ಬ್ಯಾಂಕ್ನಿಂದ ಸಾಲವು ಅಷ್ಟು ಸುಲಭವಾಗಿ ಸಿಗಲಿಕ್ಕಿಲ್ಲ ಅವಾಗ. ಯಾಕಂದರೆ ಬೇರೆಯವರಿಗೆ 30,000 ಫಿಕ್ಸ್ಡ್ ಅಂತ ಹೇಳಿ ಅವರು ಲೋನ್ ಕೊಟ್ಟಿರ್ತಾರೆ. ಆಯಿತು ನಾನು ಇವ್ರಿಗೆ ಲೋನ್ ಕೊಡ್ತೀನಿ, ತಿಂಗಳ ಇವರು 4,000 ಬ್ಯಾಂಕ್ ಕಂತು ಕಟ್ತಾರೆ ಅಂಥೇಳಿ. ಆದರೆ ನಿಮ್ಮ ವಿಚಾರದಲ್ಲಿ ಅಂದರೆ ಗಿಗ್ ಕೆಲಸಗಾರರ ವಿಚಾರದಲ್ಲಿ ನೀವು ಒಂದು ತಿಂಗಳು 18,000 ತೊಗೊಳ್ತೀರಿ, ಇನ್ನೊಂದು ತಿಂಗಳು 20,000 ತೊಗೋತೀರಿ, ಇನ್ನೊಂದು ತಿಂಗಳು 30,000 ತೊಗೊಳ್ತೀರಿ. ಹೀಗೆ ಅಸ್ಥಿರವಾದ ಗಳಿಕೆಯಿಂದ ಬ್ಯಾಂಕ್ಗೆ ಎಷ್ಟು ಇವರಿಗೆ ಸಾಲ ಕೊಡಬೇಕು ಅಂಥೇಳಿ ಅರ್ಥ ಆಗಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿಬಿಡ್ತಾರೆ, ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಸಾಲ ಸಿಗಲಿಲ್ಲ ಅಂತಂದರೆ ನಿಮಗೇನಾಗುತ್ತೆ, ಇರೋ ಬೈಕ್ನು ನೀವು ಓಡಿಸೋಕ್ಕಾಗಲ್ಲ, ಹೊಸ ಬೈಕ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನಿಮ್ಮ ಹತ್ರ ಅಷ್ಟು ಕ್ಯಾಶ್ ಇರಲ್ಲ ಹೊಸ ಬೈಕ್ ಕೊಂಡ್ಕೋಬೇಕು, ಅಥವಾ ಸೆಕೆಂಡ್ ಹ್ಯಾಂಡೇ ಒಂದು ಒಳ್ಳೆ ಕಂಡೀಷನ್ ಇರೋ ಒಂದು ಬೈಕ್ನ ತೊಗೋಬೇಕಂತಂದರೆ ನಿಮ್ಮ ಹತ್ರ ಕ್ಯಾಶ್ ಇರಲ್ಲ ಅಷ್ಟೊಂದು. ಅದಕ್ಕಾಗಿ ಏನು ಮಾಡ್ಬಿಡ್ತೀವಿ, ನೀವು ಕೆಲಸದಿಂದಲೇ ಹೊರಗೆ ಆಗ್ಬಿಡ್ತೀರಿ. ಅವಾಗ ನಿಮ್ಮ ಹತ್ರ ಬೈಕ್ ಇಲ್ಲ ಅಂದರೆ ನೀವು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲಸದಿಂದಲೇ ಹೊರಗಾಗಿ ನೀವು ನಿರುದ್ಯೋಗಿ ಆಗಿಬಿಡ್ತೀರಿ. ಸೊ ಇಂಥ ಕೆಲವೊಂದು ಅಸ್ಥಿರವಾದ ಲಕ್ಷಣಗಳಿಂದ ಕೂಡಿದ ಈ ಗಿಗ್ ವ್ಯವಸ್ಥೆಯಲ್ಲಿ ಈ ಕೊರತೆಗಳನ್ನು ಸರ್ಕಾರ ಒಂದು ಸ್ವಲ್ಪ ಮಧ್ಯವಸ್ಥಿಕೆ ವಹಿಸಿ ಇಂತಹ ಸವಾಲುಗಳಿಗೆ ಪರಿಣಾಮ ನೀಡಿದರೆ ಗಿಗ್ ಕೆಲಸಗಾರರಿಗೂ ಕೂಡ ಒಂದಿಷ್ಟು ಭದ್ರತೆ ಇರುತ್ತೆ. ಇಲ್ಲಿ ನಾವು ಆಗಲೇ ಮಾತಾಡ್ದಂಗೆ ಆ ಲೋಪದೋಷ ನಿವಾರಣೆ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಏನೇನು ಸುಧಾರಣೆ ಮಾಡಬೇಕು ನಾವು ಅಂತಂದರೆ ಇಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗತ್ತೆ. ಯಾಕಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾಲು ಕೂಡ ಇರುತ್ತೆ. ಈಗ ಎಂಥ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇದ್ದರೂ ಕೂಡ ಸರ್ಕಾರ ಅಲ್ಲಿ ಕೆಲವೊಂದು ಸವಲತ್ತನ್ನು ಒದಗಿಸಲೇಬೇಕಾಗತ್ತೆ. ಹಾಗಾಗಿ ಗಿಗ್ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರವೂ ಕೂಡ ದೊಡ್ಡದಾಗಿರುತ್ತೆ. ಸೊ ಸರ್ಕಾರ ಏನು ಮಾಡಬೇಕು, ಈಗ ಕಂಪ್ನೀಸ್ಗೆ ಸರ್ಕಾರ ಹೇಳೋಕ್ಕಾಗಲ್ಲ, ನೋಡಿ ನೀವು ನಿಮ್ಮ ಹತ್ರ ಯಾರ್ಯಾರು ಗಿಗ್ ಕೆಲಸಗಾರ ಇರ್ತಾರೋ ಆ ಎಲ್ಲ ಕೆಲಸಗಾರರಿಗೂ ನೀವು ವಿಮೆ ಮಾಡಿಸ್ಕೊಡಿ ಅಂಥೇಳಿ.
ಆಗ ನಾನು ಆ ಗಿಗ್ ಒಂದು 1000 ಗಿಗ್ ಕೆಲಸಗಾರರು ಆ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ. ನಾಳೆ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ಇಲ್ಲ ನೀವು ಎಲ್ಲ 1000 ಗಿಗ್ ಕೆಲಸಗಾರರಿಗೂ ನೀವು ವಿಮೆಯನ್ನು ಮಾಡಿಸ್ಬೇಕು ಅಂತೇಳಿ. ಆಗ ಆಟೋಮೆಟಿಕ್ಲಿ ಏನಾಗುತ್ತೆ, ಕಂಪ್ನಿಗೆ ಖರ್ಚು ವೆಚ್ಚ ಹೆಚ್ಚಾಗ್ಬಿಡುತ್ತೆ. ಖರ್ಚು ವೆಚ್ಚ ಹೆಚ್ಚಾದ ಮೇಲೆ ಕಂಪ್ನಿ ಮೊದಲನೇ ಕೆಲಸ ಏನು ಮಾಡೋದು, ಆ 1000ರಲ್ಲಿ ಒಂದು 200 ಜನರಿಗೆ ಕೆಲಸದಿಂದ ಫಸ್ಟ್ ತೆಗೆದು ಹಾಕ್ಬಿಡುತ್ತೆ. ಯಾಕಂದರೆ ಸರ್ಕಾರ ಇಲ್ಲಿ ಆದೇಶ ಮಾಡಿದೆ, ನೀವು ನಿಮ್ಮ ಇದ್ದವರಿಗೆ ನೀವು ಆರೋಗ್ಯ ವಿಮೆ ಮಾಡಿಸಲೇಬೇಕು ಅಂಥೇಳಿ. ಆಗ ಆ 200-300 ಜನ ಏನು ಮಾಡಿಬಿಡ್ತಾರೆ, ಕೆಲಸ ಕೇಳ್ಕೊಂಡ್ಬಿಡ್ತಾರೆ. ಆಮೇಲೆ 800 ಅಥವಾ 700 ಜನರಿಗೆ ಏನು ಮಾಡಿಸ್ತದೆ ಕಂಪ್ನಿ, ವಿಮೆ ಮಾಡಿಸಿ ಅವ್ರ ಹತ್ರ ಡಬಲ್ ಕೆಲಸ ಮಾಡಿಸೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವ್ರು ಮೊದಲು ಒಂದು ಡೆಲಿವರಿಗೆ 100 ರೂಪಾಯಿ ಕೊಡ್ತಿದ್ರೆ ಅವ್ರಿಗೆ 80 ರೂಪಾಯಿ ಕೊಟ್ಟು ನೀವು 10 ಡೆಲಿವರಿ ಮಾಡಿರಿ ಅಂಥೇಳಿ ಪ್ರೆಷರ್ ಹಾಕಕ್ಕೆ ಶುರು ಮಾಡಿಬಿಡುತ್ತೆ. ಯಾಕಂದರೆ ಕಂಪ್ನಿಗೂ ಕೂಡ ಪ್ರಾಫಿಟ್ ಆಗಬೇಕು. ಸೊ ಹಾಗಾಗಿ ಸರ್ಕಾರ ಇಲ್ಲಿ ಪ್ರೈವೇಟ್ ಕಂಪ್ನೀಸ್ಗೆ ಪ್ರೆಷರ್ ಮಾಡೋಕ್ಕಾಗಲ್ಲ, ನೀವು ಅವರಿಗೆ ರಕ್ಷಣೆ ಕೊಡಿ, ನೀವು ವಿಮೆ ಮಾಡಿಸ್ಕೊಡಿ, ಅವರಿಗೆ ಆಸ್ಪತ್ರೆ ಖರ್ಚು ನೋಡ್ಕೊಳ್ಳಿ ಅಂಥೇಳಿ. ಇಲ್ಲಿ ಸರ್ಕಾರ ಏನು ಮಾಡಬೇಕಾಗತ್ತೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರ ಇದ್ದರೆ ಆ ರಾಜ್ಯದಲ್ಲಿ ನಾವು ಗಿಗ್ ಕೆಲಸಗಾರರಿಗೆ ಇಂಥ ಒಂದು ವಿಮೆ ಮಾಡಿಸ್ತೀವಿ, ಸರ್ಕಾರ ವತಿಯಿಂದ ಅವ್ರಿಗೆ ಏನಾದರೂ ಆರೋಗ್ಯ ತಪಾಸಣೆ ಆಗಲಿ ಅಥವಾ ಆರೋಗ್ಯದ ಸಮಸ್ಯೆ ಬಂದರೆ ಟ್ರೀಟ್ಮೆಂಟ್ಗೆ ಅಂಥೇಳಿ ಸರ್ಕಾರವೇ ಆ ವಿಮೆಯನ್ನು ಇದು ಮಾಡಿಸಿ ಅವರಿಗೆ ಬಿಲ್ನ ಪೇಮೆಂಟ್ ಮಾಡಿಸೋ ಹಾಗೆ ಒಂದು ಸವಲತ್ತು ಮಾಡಿಕೊಡ್ತೀವಿ ಅಂತೇಳಿ ಇಲ್ಲಿ ಸರ್ಕಾರ ಬರಬೇಕಾಗತ್ತೆ. ಆಗಲೇ ಹೇಳ್ದಂಗೆ ಬ್ಯಾಂಕ್ ಸಾಲ, ಈಗ ಪ್ರೈವೇಟ್ ಬ್ಯಾಂಕ್ಸ್ ಏನು ಮಾಡ್ತವೆ, ಅವರಿಗೆ ಸಾಲ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತವೆ. ಯಾಕಂದರೆ ಸಾಲ ಇದು ಕೊಟ್ಟ ಮೇಲೆ ನಾಳೆ ಅವರಿಗೆ ಅದೇ ಗಳಿಕೆ ಅವರು ಮಾಡೋಕ್ಕಾಗಲಿಲ್ಲ ಅಂತಂದರೆ ಕನ್ಸಿಸ್ಟೆಂಟ್ಲಿ ಮುಂದೆ ಗಳಿಕೆ ಕಡಿಮೆ ಆಗಿಬಿಟ್ರೆ ಅವರಿಗೆ ಕಂತು ಕಟ್ಟೋಕ್ಕಾಗಲ್ಲ. ಹಾಗಾಗಿ ಬ್ಯಾಂಕ್ನವರು ಹಿಂದೆ ಮುಂದೆ ನೋಡ್ತಿರ್ತಾರೆ. ಆ ಟೈಮಲ್ಲಿ ಸರ್ಕಾರನೂ ಒಂದು ಏನಾದರೂ ಇನ್ಶೂರೆನ್ಸು ಆ ಥರ ಏನಾದರೂ ಮಾಡಬೇಕಾಗತ್ತೆ. ಅವರಿಗೆ ಸಲೀಸಾಗಿ ಸಾಲ ಸಿಗಬೇಕು. ಆಮೇಲೆ ಸಾಲ ಕೊಟ್ಟರು ಹೆಚ್ಚಿಗೆ ಬಡ್ಡಿ ದರ ಹಾಕ್ತಾರೆ, ಯಾಕಂದರೆ ಒಂದೊಂದು ಕಂತು ಮಿಸ್ ಮಾಡ್ತಾರೆ ಅಂಥೇಳಿ ಹೆಚ್ಚಿಗೆ ಬಡ್ಡಿ ದರನೂ ಬ್ಯಾಂಕ್ ಹಾಕಿಬಿಡ್ತಾರೆ. ಹಾಗಾಗಿ ಸರ್ಕಾರ ಇಲ್ಲೇನು ಮಾಡಬೇಕು, ಆ ಬಡ್ಡಿ ದರ ಕಡಿಮೆ ಇಟ್ಟು, ಸಪೋಸ್ ಅವ್ರು ನಾಳೆ ಅವ್ರಿಗೆ ಗಿಗ್ ಕೆಲಸದಿಂದ ಏನೋ ಹೋದರು ಅಥವಾ ಬೇರೆ ಕಂಪ್ನಿಗೆ ಹೋಗೋಕ್ಕೆ ಇನ್ನೂ ಟೈಮ್ ಇದೆಯೋ, ಆ ಗ್ಯಾಪಲ್ಲಿ ಅವ್ರಿಗೆ ಕೆಲಸ ಸಿಗಲಿಲ್ಲ ಅಂತಂದರೆ ಆ ಗ್ಯಾಪಲ್ಲಿ ಸರ್ಕಾರ ಆ ಕಂತನ ಇನ್ಶೂರೆನ್ಸ್ ಮೂಲಕ ಕಟ್ಟುವಂಥ ಏನಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದೇ ಥರ ಈಗ ಅಪಘಾತ ಆಯಿತು, ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ ಏನಾದರೂ ಒಂದಿಷ್ಟು ಹಣ ನೀಡು ಅಂತ ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಅವರು ಅಪಘಾತ ಆದಮೇಲೆ ಅವ್ರಿಗೆ ಏನಾದರೂ ಅಂಗವೈಕಲ್ಯ ಆದರೆ, ಆ ಅಂಗವೈಕಲ್ಯ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದರೆ ಅವರ ಟ್ರೀಟ್ಮೆಂಟ್ಗೆ ಅಥವಾ ಅವ್ರ ಮುಂದಿನ ಜೀವನೋಪಾಯಕ್ಕೆ ಅಂಥೇಳಿ ಏನಾದರೂ ಒಂದು ಸ್ವಲ್ಪ ಇನ್ಶೂರೆನ್ಸ್ ಮಾಡಿಸಿ ಅವ್ರಿಗೆ ದುಡ್ಡು ಕೊಡೋಕ್ಕೆ ಸರ್ಕಾರ ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗತ್ತೆ. ಅದೇ ಥರ ಗಿಗ್ ಕೆಲಸಗಾರರು ತುಂಬ ಒತ್ತಡದಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಒಂದು ಟೈಮ್ ಅಂದರೆ ಭಾಳ ಇಂಪಾರ್ಟೆಂಟ್. ಅವರಿಗೆ ಒಂದು ಕೆಲಸ ಮುಗೀತಂದರೆ ಇಮ್ಮಿಡಿಯೇಟ್ ಅವರು ಇನ್ನೊಂದು ಕೆಲಸಕ್ಕೆ ಓಡಬೇಕಾಗತ್ತೆ. ಯಾಕಂದರೆ ಅಂದ್ರೇ ಅವರು ದುಡ್ಡು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅವರು ಮಧ್ಯದಲ್ಲಿ ಏನಾದರೂ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಅವ್ರಿಗೆ ಕಂಪ್ನಿಯಿಂದ ದುಡ್ಡು ಬರೋದಿಲ್ಲ, ಅಂದರೆ ಕಡಿಮೆ ಬರುತ್ತೆ, ಅವ್ರು ಬೇಕಾಗಿರೋಷ್ಟು ದುಡ್ಡು ಬರೋಲ್ಲ. ಹಾಗಾಗಿ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಿಗ್ ಕೆಲಸಗಾರರು. ಅವರಿಗೆ ಮಾನಸಿಕವಾಗಿ ಪ್ರೆಷರ್ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಅವರು ಮಾನಸಿಕವಾಗಿ ಏನಾದರೂ ತೊಂದರೆಗೆ ಒಳಪಟ್ಟರೆ ಸರ್ಕಾರ ಅವರಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ. ಸೊ ಕಂಪ್ನೀಸ್ಗೂ ಕೆಲವೊಂದು ಆದೇಶ ಮಾಡಿ ಕೆಲವೊಂದು ಕಂಪ್ನೀಸ್ ತಾವಾಗಿಯೇ ಮುಂದೆ ಬಂದು ಅವರ ವರ್ಕರ್ಸ್ಗೆ ಅವರು ಕೌನ್ಸಿಲಿಂಗ್ನ ಮಾಡ್ತಾ ಇದ್ದಾರೆ. ಯಾವ ಕಂಪ್ನೀಸ್ ಮಾಡ್ತಾ ಇಲ್ಲ ಅಂಥದ್ರಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಕೌನ್ಸಿಲಿಂಗ್ ಸೆಂಟರ್ಸ್ ಅಥವಾ ಅವರಿಗೆ ಒಂದು ಕಮ್ಯುನಿಕೇಷನ್ ಸೆಂಟರ್, ಅವರಿಗೆ ಒಂದು ಕಾಲ್ ಸೆಂಟರ್ ಅಂತೇಳಿ ಮಾಡಬೇಕು. ಆ ಕಾಲ್ ಸೆಂಟ್ರಿಗೆ ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇತ್ತಂದರೆ, ಮಾನಸಿಕ ಆಗಲಿ ಅಥವಾ ದೈಹಿಕವಾಗಿ ಏನಾದರೂ ಅವರಿಗೆ ತೊಂದರೆ ಅನುಭವಿಸಿದರೆ ಅವರು ಆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಸಹಾಯ ಪಡೆಯೋಕ್ಕೆ ಒಂದು ಅವಕಾಶ ಇಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಸುಧಾರಣೆ ಏನು ಅವಕಾಶ ಇದೆ ಅಂತಂದರೆ, ಸರ್ಕಾರ ಅವರ ಕೌಶಲ್ಯತೆ ಹೆಚ್ಚಿಸುವತ್ತ ಏನಾದರೂ ಕಾರ್ಯಕ್ರಮ ರೂಪಿಸಬೇಕಾಗಿದೆ. ಇಲ್ಲಿ ಕೆಲವೊಂದು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವತಿಯಿಂದ ನೋಡಿದ್ದೀವಿ. ಆದರೆ ಅದು ಹೆಚ್ಚಾಗಿ ಈ ಸ್ಟೂಡೆಂಟ್ಸ್ ಅವರಿಗೆ ನಿರುದ್ಯೋಗಿಗಳೇನಿರ್ತಾರೆ ಅವ್ರನ್ನ ತಲೆಯಲ್ಲಿಟ್ಕೊಂಡು ಸ್ಕೀಮ್ಗಳನ್ನು ರಚಿಸಿದ್ದಾರೆ. ಆದರೆ ಗಿಗ್ ವರ್ಕರ್ನ ಮಧ್ಯ ಇಟ್ಕೊಂಡು ಕಾರ್ಯಕ್ರಮ ರೂಪಿಸಬೇಕಾಗಿದೆ. ಯಾಕಂದರೆ ನಾಳೆ ಹೊಸ ಸ್ಕಿಲ್ಸ್ನ ಅವರು ಪಡೆದುಕೊಂಡು ನಾಳೆ ಇದೇ ರೈಡಿಂಗ್ ಅಥವಾ ಪಿಕಪ್ ಆ್ಯಂಡ್ ಡ್ರಾಪ್ ಕೆಲಸ ಬಿಟ್ಟು ಅವ್ರ ಮೇಲೆ ಏನಾದರೂ ಅದರ ಮೇಲೆಗೆ ಸೂಪರ್ವಿಷನ್ ಕೆಲಸ, ಮ್ಯಾನೇಜ್ಮೆಂಟ್ ಕೆಲಸ ಹೋಗೋಕ್ಕೂ ಅರ್ಹರಾಗಿರಬೇಕು. ಹಾಗಾಗಿ ಸರ್ಕಾರ ಅವರ ಕೌಶಲ್ಯತೆ ಹೆಚ್ಚಿಸುವತ್ತ ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಆಗಲೇ ಹೇಳಿದಂಗೆ ಕಾರ್ಮಿಕರ ಹಕ್ಕು ಇಲ್ಲಿ ರಕ್ಷಿಸಲು ಒಂದು ನೀತಿ ರಚಿಸಬೇಕು. ಯಾಕಂದರೆ ಇಲ್ಲಿ ನಾನು ಹೇಳಿದೆ, ನೀವು ಡೆಲಿವರಿ ಏನಾದ್ರು ಕೊಟ್ಟಿಲ್ಲ ಅಂತಂದರೆ ನೀವು ಟೈಮ್ ಹಾಕಿರ್ತೀರಿ, ಜೊತೆಗೆ ಪೆಟ್ರೋಲ್ ಖರ್ಚು ಹಾಕಿರ್ತೀರಿ, ಆದರೆ ಕಂಪ್ನಿ ನಿಮಗೆ ಪೇಮೆಂಟ್ ಮಾಡಬೇಕು ಅಂಥೇಳಿ ಅವರಿಗೆ ಆ ಥರ ಏನು ಕಂಡೀಷನ್ ಇರೋಲ್ಲ. ಹಾಗಾಗಿ ನಾವು ಪ್ರೆಷರು ಮಾಡೋಕ್ಕಾಗಲ್ಲ ಕಂಪ್ನಿಗೆ, ನೀವು ಇಲ್ಲ ಪೇಮೆಂಟ್ ಮಾಡಲೇಬೇಕು ಅಂತಂದರೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಆ ಥರ ಏನಾದರೂ ಮಾಡಿದರೆ ಅವ್ರು ಮೊದಲನೇ ಕೆಲಸ ಏನು ಮಾಡ್ತಾರೆ, 1000 ವರ್ಕರ್ಸಲ್ಲಿ ಒಂದು 200-300 ವರ್ಕರ್ಸ್ನ ತೆಗೆದುಬಿಡ್ತಾರೆ. ಹಾಗಾಗಿ ಒಂದು ನೀತಿಯನ್ನು ರಚಿಸಿ ಅವರಿಗೆ ಒಂದು ಫ್ರೇಮ್ ವರ್ಕ್ ಅಂತ ಕಂಪ್ನೀಸಿಗೆ ಕೊಡಬೇಕು. ಆಯಿತು, ನೀವು ಕೆಲಸ ಮಾಡಿಸ್ಕೋತೀರಾ, ಆದರೆ ಈ ಕೆಲಸಕ್ಕೆ ನೀವು ಮಿನಿಮಮ್ ಇಷ್ಟು ಟೈಮ್ ಇವರಿಗೆ ಕೊಡಬೇಕು. ಒಂದು ಡೆಲಿವರಿ ಇದೆ, ಓಕೆ, ಒಂದು ಡೆಲಿವರಿಗೆ ಇವರಿಗೆ
ಎಷ್ಟೇ ಹತ್ತಿರ ಇದ್ರೂ ಒಂದು 15 ನಿಮಿಷ ನೀವು ಅವ್ರಿಗೆ ಟೈಮ್ ಕೊಡಬೇಕು. ಯಾಕಂದರೆ ಉಸಿರಾಡೋಕ್ಕೆ ಟೈಮ್ ಬೇಕಲ್ಲ ಕಾರ್ಮಿಕನಿಗೆ. ಅವನು ಅಲ್ಲಿ ಹೋಗಿ ಡೆಲಿವರಿ ಮಾಡಿದ ಮೇಲೆ ಇಮ್ಮಿಡಿಯೇಟಾಗಿ ಇನ್ನೊಂದು ಪಿಕಪ್ ಮಾಡಿ ಮತ್ತೊಂದು ಕಡೆ ಹೋಗಿ ಅವನಿಗೆ ಆಮೇಲೆ ಇದರಲ್ಲಿ ಊಟಕ್ಕೆ ಬ್ರೇಕು, ತಿಂಡಿಗೆ ಬ್ರೇಕು, ಟೀ ಕುಡಿಯೋಕ್ಕೆ ಬ್ರೇಕು ಅಂಥೇಳಿ ಅಲ್ಲೇನು ಡಿಫೈನ್ ಮಾಡಿರೋದಿಲ್ಲ. ಕಾರ್ಮಿಕ ಆ ಟೈಮಲ್ಲಿ ಬ್ರೇಕ್ ಹಾಕಿಬಿಟ್ರೆ ಅವನಿಗೆ ಯಾವುದೋ ಆರ್ಡರ್ ಸಿಗಲ್ಲ. ಹಾಗಾಗಿ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ನೀತಿಯನ್ನು ರಚಿಸಿ ಕಂಪ್ನೀಸ್ಗೆ ಹೇಳಬೇಕು, ಆಯ್ತು ನೀವು ಕೆಲಸ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ, ನೀವು 10 ಗಂಟೆ ಕೆಲಸ ಮಾಡಿಸ್ಕೊತೀರಾ ಮಾಡಿಸ್ಕೊಳ್ಳಿ, ಆದರೆ ನೀವು ಈ ಟೈಮಲ್ಲಿ ಒಂದು 3 ರಿಂದ 4 ಅವ್ರಿಗೆ ಊಟಕ್ಕೆ ಬಿಡಬೇಕು, ಅಥವಾ ಒಂದು 15 ನಿಮಿಷ ಅವ್ರಿಗೆ ಬ್ರೇಕ್ನ ಅವಕಾಶ ನೀವು ನೀಡಬೇಕು ಅಂಥೇಳಿ ಈ ಥರ ಒಂದು ನೀತಿಯನ್ನು ರಚಿಸಬೇಕು. ಆ ನೀತಿಯನ್ನು ರಚಿಸಿ ಕಂಪ್ನೀಸ್ಗೆ ಅವರು ಆದೇಶ ಮಾಡಬೇಕು. ಒಂದು ಒಳ್ಳೆ ಕೆಲಸ ಏನಂತಂದರೆ ಸಾಮಾಜಿಕ ಭದ್ರತೆ ಸಂಹಿತೆ 2020ರಲ್ಲಿ ಗಿಗ್ ವರ್ಕರ್ಸ್ನ ಮೊದಲ ಬಾರಿಗೆ ವ್ಯಾಖ್ಯಾನಿಸಿದ್ದಾರೆ ಆ ಸಮಿತಿಯಲ್ಲಿ. ಅಂದರೆ ಸರ್ಕಾರ ಇದರತ್ತ ಸ್ವಲ್ಪ ಗಮನ ಕೊಡ್ತಾ ಇದೆ ಅಂಥೇಳಿ. ಯಾಕಂದರೆ ಅವ್ರಿಗೂ ಹೊಸ ಪ್ರಾಬ್ಲಮ್ಸ್ ಮತ್ತು ಕಂಪ್ಲೇಂಟ್ಸ್ ಬಂದಿರ್ತವೆ ಈ ಕೆಲಸಗಾರರಿಂದ. ಆವಾಗ ನೀವು ನೋಡಿರ್ಬೋದು, ಸ್ವಿಗ್ಗಿ ಡ್ರೈವರ್ಸ್ ಸ್ಟ್ರೈಕ್ ಮಾಡಿದರು, ಓಲಾ ರೈಡರ್ಸ್ ಸ್ಟ್ರೈಕ್ ಮಾಡಿದರು, ಊಬರ್ ಡ್ರೈವರ್ಸ್ ಸ್ಟ್ರೈಕ್ ಮಾಡಿದರು ಅಂಥೇಳಿ. ಯಾಕಂದರೆ ಅವ್ರಿಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಬೇಕಂತಂದರೆ ಸರ್ಕಾರದ ಹತ್ರನೇ ಹೇಳ್ಕೋಬೇಕು. ಹಾಗಾಗಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂಥೇಳಿ ಮೊದಲನೇ ಬಾರಿಗೆ ಗಿಗ್ ವರ್ಕರ್ಸ್ನ ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಸೊ ಇದು ಒಂದು ಒಳ್ಳೆ ನಡೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ಮುಂದೊಂದಿನ ಒಂದು ಪೂರ್ತಿ ನೀತಿ ರಚಿಸಿ ಬೇರೆ ಬೇರೆ ಕಂಪ್ನೀಸ್ಗೆ ಇವರು ಆದೇಶ ಮಾಡ್ತಾರೆ ಅಂಥೇಳಿ ನಾವು ಒಂದು ಆಶಾಭಾವನೆಯಲ್ಲಿ ಇದ್ದೀವಿ. ಅದೇ ರೀತಿ ಕಾರ್ಮಿಕರ ಸುರಕ್ಷತೆಗೆ ಗಿಗ್ ಕೆಲಸಗಳನ್ನು ಒಂದು ಚೌಕಟ್ಟನ್ನು ರಚಿಸಬೇಕು. ಅಂದರೆ ಆಗಲೇ ಹೇಳಿದೆ, ಒಂದು ಫ್ರೇಮ್ವರ್ಕ್ ಅವರ ಸುರಕ್ಷತೆಗೆ. ಅಂದರೆ ಹೋಗ್ತಾ ಇದ್ರು, ಸ್ಟ್ರೈಕ್ ಆಯಿತು, ಅವ್ರ ಬೈಕು ತೊಂದರೆ ಆಯಿತು, ಅಥವಾ ಯಾರು ಡೆಲಿವರಿ ಕೊಡೋಕ್ಕೆ ಹೋಗಿದ್ರು, ಆ ಡೆಲಿವರಿ ಕೊಡೋಕ್ಕೆ ಹೋದಾಗ ಯಾರು ಕಸ್ಟಮರ್ಸ್ ಪೇಮೆಂಟ್ ಮಾಡಲಿಲ್ಲ, ಅವ್ರಿಗೇನೋ ದಬಾಯಿಸಿದ್ರು, ಓಡಿಸಿದ್ರು, ಬೆದರಿಕೆ ನೀಡಿದರು, ಈ ಥರ ಬೇರೆ ಬೇರೆ ಸಮಸ್ಯೆಗಳು ದಿನನಿತ್ಯ ಬರ್ತಿರ್ತವೆ. ಓಕೆ, ಸೊ ಈಗ ಬೇರೆ ಬೇರೆ ಸಮಸ್ಯೆಗಳು ಅವ್ರು ಕೆಲಸ ಮಾಡಬೇಕಾದ್ರೆ ಬೇರೆ ಏನಾದರೂ ಸಮಸ್ಯೆ ಬಂತಂದರೆ ಅವ್ರ ಸುರಕ್ಷತೆಗೆ ಆ ಕಂಪ್ನಿಯವ್ರ ಜವಾಬ್ದಾರಿ ಏನು ಅಂಥೇಳಿ ಒಂದು ಚೌಕಟ್ಟನ್ನು ರಚಿಸಿ ಸರ್ಕಾರ ಇಲ್ಲಿ ಆದೇಶ ನೀಡಬೇಕಾಗಿದೆ. ಸೊ ಇವಿಷ್ಟು ಇವತ್ತಿನ ಬೋನಸ್ ವಿಡಿಯೋದಲ್ಲಿ ನಾವು ಗಿಗ್ ಅರ್ಥವ್ಯವಸ್ಥೆ. ಈ ಗಿಗ್ ಅರ್ಥವ್ಯವಸ್ಥೆ ಬಗ್ಗೆ ನಾವು ಯಾಕೆ ಮಾತಾಡಬೇಕಾಯ್ತಂದರೆ, ಇವತ್ತು ಭಾರತ ಒಂದು ಬೆಳೆಯುತ್ತಿರುವ ರಾಷ್ಟ್ರ. ಒಂದು ವೇಗದಲ್ಲಿ ಇವತ್ತು ಭಾರತ ಬೆಳೀತಾ ಇದೆ. 7%, 8% ಈ ಗ್ರೋತ್ ರೇಟಲ್ಲಿ ಭಾರತ ಬೆಳಿಬೇಕಾದ್ರೆ ಗಿಗ್ ಅರ್ಥವ್ಯವಸ್ಥೆ ಕೂಡ ಒಂದು ಇಂಪಾರ್ಟೆಂಟ್ ಅರ್ಥವ್ಯವಸ್ಥೆ ಆಗುತ್ತೆ. ಯಾಕಂದರೆ ಗಿಗ್ ಅರ್ಥವ್ಯವಸ್ಥೆ ನಮ್ಮ ಅರ್ಥವ್ಯವಸ್ಥೆಗೆ ಬಹಳಷ್ಟು ಕಾಂಟ್ರಿಬ್ಯೂಷನ್ನ ಕೂಡ ನೀಡಿರ್ತದೆ. ಹಾಗಾಗಿ ಈ ಅರ್ಥವ್ಯವಸ್ಥೆನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವತ್ತು ಅಮೆರಿಕಾದಲ್ಲಿ ಹೆಚ್ಚಾನೆಚ್ಚು ಗಿಗ್ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಅಲ್ಲಿಯೂ ಕಾಂಟ್ರಾಕ್ಟ್ಸ್ ಕೂಡ ಏನಾಗುತ್ತೆ, ಒಂದು ವರ್ಷಕ್ಕೆ ಕಾಂಟ್ರಾಕ್ಟ್ಸ್ ಸೀಮಿತ ಆಗಿರುತ್ತೆ. ಅವರು ದೊಡ್ಡ ಕೆಲಸದಲ್ಲಿ ಇದ್ರೂ ಅವರು ಇಯರ್ಲಿ ಆ ಕಾಂಟ್ರಾಕ್ಟ್ನ ರಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಅಲ್ಲಿ. ಹಾಗಾಗಿ ಅದು ಕೂಡ ಒಂದು ಗಿಗ್ ಅರ್ಥವ್ಯವಸ್ಥೆ ಥರನೇ ಇವತ್ತು ಅಮೇರಿಕಾ ಬಿಹೇವ್ ಮಾಡ್ತಾ ಇದೆ. ಸೊ ಈ ಗಿಗ್ ಅರ್ಥವ್ಯವಸ್ಥೆನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಭಾರತದಲ್ಲಿ ಅಂಥ ಲಿಮಿಟೆಡ್ ಟೈಮ್ಗೆ ತುಂಬ ಸ್ಕಿಲ್ಸ್ ಇದ್ದವರು ಬೇಕಾಗ್ಬೋದು. ಆ ಟೈಮಲ್ಲಿ ನಾವು ಅಂಥ ಸ್ಕಿಲ್ಸ್ ಇದ್ದವ್ರು ಬೇಕಾದರೆ ಕಂಪ್ನೀಸ್ ಹೈರ್ ಮಾಡ್ತಾರೆ. ಆದರೆ ಹೈರ್ ಮಾಡಿದಾಗ ಅವರಿಗೆ ಬೇಕಾಗಿರೋಂಥ ಸುರಕ್ಷತೆ ಇಲ್ಲಿ ಸರ್ಕಾರ ಒದಗಿಸ್ಕೊಡ್ಬೇಕಾಗತ್ತೆ. ಸೊ ಇವತ್ತಿನ ಕಾಲದಲ್ಲಿ ಬರೀ ಡ್ರೈವರ್ಸ್ಗೆ ಮಾತ್ರ ಸೀಮಿತ ಆಗಿದೆ. ಬಟ್ ಅಮೇರಿಕಾದಂಥ ಬೆಳೆದ ರಾಷ್ಟ್ರದಲ್ಲಿ ಅಲ್ಲಿ ಹೈಲಿ ಸ್ಕಿಲ್ಡ್, ಅಂದರೆ ಮೇಲ್ ಮ್ಯಾನೇಜ್ಮೆಂಟು, ದೊಡ್ಡ ಆಂಟ್ರಪ್ರಿನರ್ಸ್ ಏನಿರ್ತಾರೆ ಅವರು ಮ್ಯಾನೇಜ್ಮೆಂಟ್ಗೆ ಅಂತ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಗಿಗ್ ವರ್ಕರ್ಸ್ನ ತಂದು ಅಲ್ಲಿ ಕನ್ಸಲ್ಟೆಂಟ್ಸ್ ಆಗಿ ಹೈರ್ ಮಾಡ್ತಾರೆ. ಕನ್ಸಲ್ಟೆಂಟ್ಸ್ ಆಗಿ ಹೈರ್ ಮಾಡಿ ಅವರಿಗೆ 6 ತಿಂಗಳು 8 ತಿಂಗಳು ಕೆಲಸ ಮಾಡಿಸ್ಕೊಂಡು ಅವರಿಗೆ ಒಂದು ಒಳ್ಳೆ ಪೇಮೆಂಟ್ ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಏನಾಗುತ್ತೆ, ಒಳ್ಳೆ ಪೇಮೆಂಟ್ ಕೊಟ್ಟ ಮೇಲೆ ಅವರಿಗೂ ಒಂದು 2-3 ತಿಂಗಳು ಹೊಸ ಕ್ಲೈಂಟ್ ಸಿಗಲಿಲ್ಲ ಅಂದ್ರೂ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಟೈಮ್ ಸಿಗುತ್ತದೆ. ಆದರೆ ಅದೇ ಸಣ್ಣ ಕೆಲಸಗಾರರು, ಒಬ್ಬ ಕ್ಯಾಬ್ ಡ್ರೈವರ್ ಅಥವಾ ಒಬ್ಬ ಸ್ವಿಗ್ಗಿ ಡ್ರೈವರ್ ಆಗಿದ್ದರೆ ಅವನಿಗೆ ಅಷ್ಟು ಗ್ಯಾಪ್ ಬಂತಂತಂದರೆ ಅವನಿಗೆ ಅಲ್ಲಿ ಜೀವನ ನಡೆಸೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದೇ ಥರ, ಯಾಕಂದರೆ ಅವ್ರನ್ನ ನಾವು ಮೊದಲು ಸುರಕ್ಷಿತವಾಗಿ ನಾವು ಸರ್ಕಾರ ಇಲ್ಲಿ ಮಾಡಿಬಿಡ್ತಂತಂದರೆ ಗಿಗ್ ಅರ್ಥವ್ಯವಸ್ಥೆ ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ. ಈಗ ಅವ್ರನ್ನೇ ನಾವು ಸುರಕ್ಷಿತ ಮಾಡಲಿಲ್ಲ ಅಂತಂದರೆ ಗಿಗ್ ಅರ್ಥವ್ಯವಸ್ಥೆ ಮುಂದೆ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಒಂದು ಚೌಕಟ್ಟು ಇರೋದಿಲ್ಲ. ಹಾಗಾಗಿ ಏನೇನು ಲೋಪದೋಷಗಳನ್ನು ಅದನ್ನು ನೋಡಿಕೊಂಡು ಸರ್ಕಾರ ಒಂದು ನೀತಿ ರಚಿಸಿ ಅದಕ್ಕೊಂದು ಚೌಕಟ್ಟು ಮಾಡಿ ಆ ಚೌಕಟ್ಟಿನಲ್ಲಿಯೇ ಕಂಪ್ನಿ ಕೆಲಸ ಮಾಡಬೇಕು, ಆಮೇಲೆ ಕಾರ್ಮಿಕರು ಕೆಲಸ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದರೆ ಇದು ಅರ್ಥವ್ಯವಸ್ಥೆಗೂ ಒಳ್ಳೆಯದು, ಆಮೇಲೆ ಕಾರ್ಮಿಕರಿಗೂ ತುಂಬ ಒಳ್ಳೆಯದು. ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.